Yes, my dear students, welcome to the Nobel Nest ವಿಜಯಪುರ. ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಒಳಗಡೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನು ನೋಡಿದೇವ್ರಿ. ಇವತ್ತ ನಾವು ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ನೋಡೋಣ. ನಮ್ಮ ಉದ್ದೇಶ ಇಲ್ಲಿ ಏನಿದೆ ಅಂದ್ರೆ NCERT ಆ ಬುಕ್ದಲ್ಲಿರುವಂತ ಪ್ರತಿ ಲೈನ್ ಅನ್ನ ಓದ್ಕೋತ ಹೋಗೋಣ. ಹಾಗಾದ್ರೆ ಈ NCERT ಬುಕ್ದೊಳಗಡೆ ಯಾವ ರೀತಿ ಬರೆದಿದ್ದಾರೆ, ಅದನ್ನ ಹೆಂಗ ಅರ್ಥ ಮಾಡ್ಕೋಬೇಕು, ಅದನ್ನ ಹೆಂಗ ಕಾಂಪಿಟೇಟಿವ್ ಅಪ್ಲೈ ಮಾಡಬೇಕು, ಹೆಂಗ ನೀಟ್ ಅಂಡ್ ಕೆಸೆಟ್ಗೆ ಅದನ್ನ ವರ್ಕ್ ಮಾಡಬೇಕು ಅನ್ನೋದು ನಾನು ನಿಮಗೆ ಸ್ವಲ್ಪ ತಿಳಿಸಿಕೊಡ್ತೇನೆ. ನೋಡೋಣ ವಿದ್ಯಾರ್ಥಿಗಳೇ. ದ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ವಿದ್ಯಾರ್ಥಿಗಳೇ, ದ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ PU ಬೋರ್ಡಿಗೆ ಇದನ್ನ ಡೈಗ್ರಾಮ್ ಅನ್ನ 5 ಮಾರ್ಕ್ಸ್ ಕ್ವಶನ್ ಪೇಪರ್ದಾಗ ಬರಬಹುದು. ಅಥವಾ ಮೇಲ್ ಅಥವಾ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ 5 ಮಾರ್ಕ್ಸ್ ಕ್ವಶನ್ ಪೇಪರ್ ಬರಬಹುದು. ಹಾಗಾದರೆ ಈ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದಲ್ಲಿ ಯಾವ್ಯಾವ ಪಾರ್ಟ್ಸ್ ಗಳಿದ್ದಾವೆ, ಯಾವ್ಯಾವ ಪಾರ್ಟ್ಸ್ ಗಳಿದ್ದಾವೆ ಅಂತ ಕೇಳಿದರೆ ನೋಡಿ, ಎ ಪೇರ್ ಆಫ್ ಓವರೀಸ್ ಅಲಾಂಗ್ ವಿತ್, ನೋಡಿ, ಎ ಪೇರ್ ಆಫ್ ಓವರೀಸ್ ಅಲಾಂಗ್ ವಿತ್ ಎ ಪೇರ್ ಆಫ್ ಓವಿಡಕ್ಟ್ಸ್. ಓವಿಡಕ್ಟ್ಸ್ ಅನ್ನ ಫೆಲೋಪಿಯನ್ ಟ್ಯೂಬ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಮತ್ತೆ ಯುಟ್ರಸ್ ಇದೆ, ಸರ್ವಿಕ್ಸ್ ಇದೆ, ವಜೈನಾ ಇದೆ, ಎಕ್ಸ್ಟರ್ನಲ್ ಜೆನೆಟೇಲಿಯಾ ಇದೆ. ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದಲ್ಲಿ ಯಾವ ಯಾವ ಪಾರ್ಟ್ಸ್ ಗಳು ಅದಾವ ಅಂತ ನಾವು ತಿಳ್ಕೊಂಡಿವಂದ್ರೆ ಒಂದು MCQ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ನೋಡಿ, ಓರಿ ಇನ್ ದ ಪೇರ್, oviduct or fallopian tubes are in the pair, uterus single, cervix single, vagina single and external genitalia. ಹಾಗಾದ್ರೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳೇ? ಲೊಕೇಟೆಡ್ ಇನ್ ದ ಪೆಲ್ವಿಕ್ ರೀಸನ್. ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ನೋಡಿ, ಹಾರ್ಟ್ ಅಂದ್ರೆ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ವಿದ್ಯಾರ್ಥಿಗಳೇ? ನಾವು ಇನ್ನ ಥೊರಾಸಿಕ್ ಕ್ಯಾವಿಟಿ ಇನ್ ಬಿಟ್ವೀನ್ ದ ಲಂಗ್ಸ್ ಅಂತ ಹೇಳ್ತೀವ್ರಿ, ಮತ್ತು ಟಿಲ್ಟೆಡ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಅಂತ ಹೇಳ್ತೀವ್ರಿ. ನಾವು ಒಂದು ಸಿಸ್ಟಮ್ ಅನ್ನ ಅಭ್ಯಾಸ ಮಾಡಬೇಕಾದ್ರೆ ಸಿಸ್ಟಮ್ದಲ್ಲಿರುವಂತ ಆರ್ಗನ್ಸ್ಗಳು ದೇಹದಲ್ಲಿ ಎಲ್ಲಿ ಕಂಡು ಬರ್ತಾವ ಅದಕ್ಕ ನಾವು ಲೊಕೇಶನ್ ಅಂತ ಕರಿತೀವ್ರಿ. ನಾಳೆ ನಿಮ್ಮ ಎಕ್ಸಾಮ್ದೊಳಗಡೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಈ ಭಾಗ, ಈ ಸಿಸ್ಟಮ್ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರೆ ಪೆಲ್ವಿಕ್ ರೀಸನ್. ಪೆಲ್ವಿಕ್ ರೀಸನ್ ಅಂದ್ರೆ ಯಾವುದಂತಾರೆ ವಿದ್ಯಾರ್ಥಿಗಳೇ? ಲೋವರ್ ಅಬ್ಡಾಮಿನ್ ಮತ್ತು ಎರಡು ಥಾಯ್ದ ಮಧ್ಯೆ ಇರುವಂತ ಭಾಗವನ್ನ. ಇದಕ್ಕೆ ಯಾಕೆ ಪೆಲ್ವಿಕ್ ರೀಸನ್ ಅಂತ ಕರೀತಾರೆ ಅಂದ್ರೆ ವಿದ್ಯಾರ್ಥಿಗಳೇ, ಇದು ಹಿಪ್ ಬೋನ್ದಾಗ ಪೆಲ್ವಿಸ್ ಅನ್ನುವಂತ ಒಂದು ಭಾಗ ಇದೆ. ನಾನು ಮುಂದಿನ ಕ್ಲಾಸ್ದಾಗ ಹೇಳ್ತೀನಿ, ಸ್ಕೆಲೆಟಲ್ ಸಿಸ್ಟಮ್ದಲ್ಲಿ ಆ ಪೆಲ್ವಿಸ್ is the part belongs to the hip bone. That's why that region is said to be pelvic region. ಓಕೆ, ನೆಕ್ಸ್ಟ್ ಈ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದಾಗ ಮತ್ತೆ ಏನೇನಿದೆ ಇದನ್ನ ನಾವು ಎನಾಟಮಿ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಏನೇನಿದೆ ಅದನ್ನ ಅಭ್ಯಾಸ ಮಾಡ್ಕೊಂಡು ಹೋಗ್ತೀವ್ರಿ. ಅದು ಏನ್ ಕೆಲಸ ಮಾಡ್ತದಲ್ಲ ಅದಕ್ಕೆ ನಾವು ಫಿಸಿಯಾಲಜಿ ಅಂತ ಕರಿತೀವ್ರಿ. ಅದಕ್ಕೆ ಏನಾದರೂ ಡಿಸೀಸ್ ಅಥವಾ ಎಬ್ನಾರ್ಮಲ್ ಕಂಡೀಷನ್ ಅನ್ನ ಪ್ಯಾಥಾಲಜಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ, ದೀಸ್ ಪಾರ್ಟ್ಸ್ ಆಫ್ ದ ಸಿಸ್ಟಮ್ ಅಲಾಂಗ್ ವಿತ್ ಏನಂದ್ರೆ, ಈಗ ನೀವು ನೋಡಿದೀವಲ್ಲ ಈ ಪಾರ್ಟ್ಸ್, ಇದರ ಜೊತೆಗೆ ಮತ್ತೊಂದು ಪಾರ್ಟ್ ಇದೆ, ಅದು ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಮೆಮರಿ ಗ್ಲ್ಯಾಂಡ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ, ಮೆಮರಿ ಗ್ಲ್ಯಾಂಡ್. ಬಟ್ ನಾಳೆ ಎಕ್ಸಾಮ್ದಾಗ ಏನ್ ಕೇಳ್ತಾನೆ, ಇದು ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ, ಫಂಕ್ಷನಲಿ ಸ್ಟ್ರಕ್ಚರಲಿ ಸಪೋರ್ಟ್ ಮಾಡುತ್ತೆ, ಬಟ್ ಅದು ಪೆಲ್ವಿಕ್ ರೀಸನ್ ದಾಗ ಕಂಡು ಬರಲ್ಲ. ಹಾಗಾದ್ರೆ ಅದು ಯಾವುದು ಆ ಪಾರ್ಟ್ ಅಂತ ಕೇಳಿದ್ರೆ ದ ಆನ್ಸರ್ ಈಸ್ ಮೆಮರಿ ಗ್ಲ್ಯಾಂಡ್. ಮೆಮರಿ ಗ್ಲ್ಯಾಂಡ್ ಜನರಲಿ ಕಾರ್ಡ್ ಬ್ರೆಸ್ಟ್ ಅಂತ ಕರೀತಾರೆ ವಿದ್ಯಾರ್ಥಿಗಳು, ಸ್ತನ ಅಂತ ಕರೀತಾರೆ. ಬ್ರೆಸ್ಟ್ ಎಲ್ಲಿರುತ್ತೆ ಅಂದ್ರೆ ಚೆಸ್ಟ್ ರೀಸನ್ ದಾಗಿರುತ್ತೆ, ಅದು ಪೆಲ್ವಿಕ್ ರೀಸನ್ ದಾಗಿರಲ್ಲ. ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೋಡಿ, ಇಂಟಿಗ್ರೇಟೆಡ್ ಅಂದ್ರೆ ಸಂಯೋಜನೆ, ಕೂಡಿ. ಏನೇನು ಕೂಡಿ ಹೇಳಿ ನೋಡೋಣ. ಇಲ್ಲಿರುವಂತ ಎಲ್ಲಾ ಪಾರ್ಟ್ಸ್ ಗಳು ಕೂಡಿದಾಗ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗತ್ತೆ. ಇವೆಲ್ಲಾ ಪಾರ್ಟ್ಸ್ ಗಳು ಕೂಡಿ ಎದಕ್ಕೆ ಸಪೋರ್ಟ್ ಮಾಡ್ತದ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಏನೇನ್ ನಡೀತದ? ಪ್ರೊಸೆಸ್ ಆಫ್ ಓವ್ಯುಲೇಷನ್ ನಡೀತದ, ಫರ್ಟಿಲೈಸೇಷನ್ ನಡೆಯುತ್ತೆ, ಪ್ರೆಗ್ನೆನ್ಸಿ, ಬರ್ತ್ ಅಂಡ್ ಚೈಲ್ಡ್ ಕೇರ್.
ಇವೆಲ್ಲ ಪ್ರೋಸೆಸ್ ಎಲ್ಲಿ ನಡೀತಾವ ಅಂತ ಕೇಳಿದ್ರೆ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದಾಗ ನಡೀತಾವೆ. ಇವೆಲ್ಲ ಪ್ರೋಸೆಸ್ ನಡಿಬೇಕಾದ್ರೆ ಯಾವ ಪಾರ್ಟ್ಸ್ಗಳು ಅನುಕೂಲ ಮಾಡ್ತಾವ, ಯೂಸ್ ಆಗ್ತಾವ ಅಂದ್ರೆ ಮೇಲಿನ ಪಾರ್ಟ್ಸ್ ಅಲ್ಲಿ ಬರೆದಿದ್ದೀವಲ್ಲ ಆ ಪಾರ್ಟ್ಸ್ಗಳು ಯೂಸ್ ಆಗ್ತವೆ. ಹಾಗಾದ್ರೆ ಒಂದೊಂದು ಪಾರ್ಟ್ಸ್ ಅನ್ನ ಇಲ್ಲಿ ಓದ್ಕೋತ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ, ಓವರೀಸ್ ಆರ್ ಪ್ರೈಮರಿ ಫಿಮೇಲ್ ಸೆಕ್ಸ್ ಆರ್ಗನ್ಸ್. ನೋಡಿ ವಿದ್ಯಾರ್ಥಿಗಳೇ, ಇದು ನಿಮ್ಗೆ 1 ಮಾರ್ಕ್ ಕ್ವಶನ್ ಅಥವಾ MCQ ಲೆವೆಲ್ ಕ್ವಶನ್ ಕಟ್ ಮಾಡಿ ಕ್ವಶನ್ ಕೇಳಿದ್ರೆ, ಕ್ವಶನ್ ಪೇಪರ್ದಾಗ ಏನ್ ಕೇಳ್ತಾರೆ, ಪ್ರೈಮರಿ ಫಿಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಫಿಮೇಲ್ದೊಳಗಡೆ ಪ್ರೈಮರಿ ಸೆಕ್ಸ್ ಆರ್ಗನ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಓವರೀಸ್ ಅಂತ ಕರೀತಾರೆ. ಓವರೀಸ್ಕ ಮತ್ತೇನಂತ ಕರೀತಾರೆ ಅಂದ್ರೆ ಗೊನ್ಯಾಡ್ಸ್ ಅಂತ ಕರೀತಾರೆ. ಗೊನ್ಯಾಡ್. ಓವರಿ ಈಸ್ ಎ ಮಿಕ್ಸ್ಡ್ ಗ್ಲ್ಯಾಂಡ್. ನೋಡಿ, ಓರಿ ಪ್ರೈಮರಿ ಫಿಮೇಲ್ ಸೆಕ್ಸ್ ಆರ್ಗನ್, ಓರಿ ಫಿಮೇಲ್ ಗೊನ್ಯಾಡ್, ಓರಿ. ನೋಡಿ ಯಾವ್ಯಾವ ಓರಿಗೆ ಏನೇನು ಹೆಸರು ಕರೀತಾ ಇದ್ದಾರೆ ಅಂತ ಕೇಳಿದರೆ ಇವೆಲ್ಲ ಹೆಸರುಗಳು. ಹಾಗಾದ್ರೆ ಈ ಓರಿ ಏನ್ ಕೆಲಸ ಮಾಡುತ್ತೆ? ಫಿಮೇಲ್ ಸೆಕ್ಸ್ ಆರ್ಗನ್ ಇದೆ, ಈ ಓರಿ ಏನ್ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಹೇಳ್ತಾನೆ ನೋಡಿ, ಪ್ರೊಡ್ಯೂಸಸ್ ದ ಫಿಮೇಲ್ ಗ್ಯಾಮೆಟ್. ಓರಿ ಒಳಗಡೆ ಏನ್ ಹುಟ್ಟುತ್ತದಂದ್ರೆ ಗ್ಯಾಮೆಟ್ ಹುಟ್ಟುತ್ತೆ. ಗ್ಯಾಮೆಟ್ ಎಲ್ಲಿ ಹುಟ್ಟುತ್ತೆ ಅದಕ್ಕೆ ನಾವು ಗೊನ್ಯಾಡ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಎಕ್ಸಾಮ್ದೊಳಗಡೆ ನೇಮ್ ದ ಫಿಮೇಲ್ ಗೊನ್ಯಾಡ್ ಅಂತ ಕೇಳಿದ್ರೆ ಆನ್ಸರ್ ಓರಿ. ಮೇಲ್ ಗೊನ್ಯಾಡ್ ಯಾವುದಂದ್ರೆ ಟೆಸ್ಟಿಸ್. ಹಾಗಾದ್ರೆ ಗ್ಯಾಮೆಟ್ ಎಲ್ಲಿ ತಯಾರಾಗ್ತದ ಅಂತ ಕೇಳಿದ್ರೆ ಆನ್ಸರ್ ಓರಿ ಒಳಗಡೆ ತಯಾರಾಗತ್ತೆ. ಓರಿ ಏನು ತಯಾರು ಮಾಡ್ತದ ಅಂತ ಕೇಳಿದ್ರೆ ಗ್ಯಾಮೆಟ್ ತಯಾರು ಮಾಡುತ್ತೆ. ಹಾಗಾದ್ರೆ ಆ ಗ್ಯಾಮೆಟ್ ಯಾವುದು ಅಂತ ಕೇಳಿದ್ರೆ ಅದು ಓಹಂ ಅಥವಾ ಎಕ್ಸ್ ಅಂತಾರೆ. ಅಂಡ್ ಸೆವರಲ್ ಸ್ಟಿರಾಯ್ಡ್ ಹಾರ್ಮೋನ್ಸ್. ಓರಿ ಕೆಲಸ ಏನು ಹೇಳಿ ವಿದ್ಯಾರ್ಥಿಗಳೇ? ಓರಿ ಗ್ಯಾಮೆಟ್, ಫಿಮೇಲ್ ಗ್ಯಾಮೆಟ್ ಯಾವುದು ಹೇಳಿ ನೋಡೋಣ. ಓಹಂ, ಊಹಾ ಇಸ್ ದ ಪ್ಲೂರಲ್ ಫಾರ್ಮ್, ಎಕ್ಸ್ ಅಂತ ಕರೀತಾರೆ. ಮತ್ತೆ ಓರಿ ಏನ್ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಹಾರ್ಮೋನ್ಸ್ಗಳು, ಸೆಕ್ಸ್ ಹಾರ್ಮೋನ್ಸ್ ಅಥವಾ ಸ್ಟಿರಾಯ್ಡಲ್ ಹಾರ್ಮೋನ್ಸ್ ಅಂತ ಕರೀತಾರೆ. ಪ್ರೊಜೆಸ್ಟಿರಾನ್ ಅಂಡ್ ಈಸ್ಟ್ರೋಜನ್ ಇವೆರಡು ಸ್ಟೆರಾಯ್ಡಲ್ ಹಾರ್ಮೋನ್ ಸೆಕ್ರೆಟೆಡ್ ಫ್ರಮ್ ದ ಓರಿ. ಇನ್ ನೆಕ್ಸ್ಟ್, ದ ಓರೀಸ್ ಆರ್ ಲೊಕೇಟೆಡ್. ಈ ಓರೀಸ್ಗಳು ಎಲ್ಲಿ ಕಂಡು ಬರ್ತಾವೆ? ಓರಿ ಎಲ್ಲಿ ಕಂಡು ಬರ್ತದೆ? ನೋಡಿ, ಓರಿ ಏನ್ ಕೆಲಸ ಮಾಡ್ತದೆ? ಗ್ಯಾಮೆಟ್ ತಯಾರು ಮಾಡುತ್ತೆ. ಗ್ಯಾಮೆಟ್ ಯಾವುದು? ಎಗ್ ಅಥವಾ ಓಹಂ. ಹಾರ್ಮೋನ್ಸ್ಗಳು ತಯಾರು ಮಾಡುತ್ತೆ. ಎಕ್ಸಾಮ್ದಾಗ ಕೇಳ್ತಾನೆ ವಿದ್ಯಾರ್ಥಿಗಳು, ಓರಿ ಎಂತ ಹಾರ್ಮೋನ್ಸ್ ಗಳನ್ನು ತಯಾರು ಮಾಡುತ್ತೆ? ಸ್ಟೆರಾಯ್ಡಲ್ ಹಾರ್ಮೋನು, ಪೆಪ್ಟೈಡ್ ಹಾರ್ಮೋನು, ಅಮೈನೋ ಆಸಿಡ್ ಡೆರಿವೇಟಿವ್ಸ್ ಹಾರ್ಮೋನು, ಪ್ರೋಟೀನ್ ಹಾರ್ಮೋನು. ಹಾಗಾದ್ರೆ ಆನ್ಸರ್ ಇಸ್ ವಾಟ್ ಹಿಯರ್? ಸ್ಟೆರಾಯ್ಡಲ್ ಹಾರ್ಮೋನ್. ಅವು ಯಾವ ಹಾರ್ಮೋನ್, ಅವ್ರ ಕೆಲಸ ಏನಿದೆ ನಾವು ಮತ್ತೆ ಮುಂದಿನ ಕ್ಲಾಸ್ ತಗ ನೋಡೋಣ ವಿದ್ಯಾರ್ಥಿಗಳೇ. ಓರಿ ಎಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ರೆ ಲೋವರ್ ಅಬ್ಡಾಮಿನ್. ಎಲ್ಲಿ ಕಂಡು ಬರುತ್ತೆ ಓರಿ ಹೇಳಿ ನೋಡೋಣ. ಲೋವರ್ ಅಬ್ಡಾಮಿನ್ ಆನ್ ಈಚ್ ಸೈಡ್ಸ್. ಎರಡೂ ಕಡೆ ಲೋವರ್ ಅಬ್ಡಾಮಿನ್ ಒಳಗಡೆ ಕಂಡು ಬರುತ್ತೆ. ಈಚ್ ಓರಿ ಇಸ್ ಅಬೌಟ್, ಅದ್ರ ಮಾರ್ಫಾಲಜಿ ಹೇಳ್ತಾ ಇದ್ದಾರೆ. ಅಂದ್ರೆ ಓರಿ ಎಷ್ಟು ಲೆಂತ್ ಇದೆ? 2 ರಿಂದ 4 ಸೆಂಟಿಮೀಟರ್ ಲೆಂತ್ ಇದೆ. ಅಂಡ್ ಕನೆಕ್ಟೆಡ್ ಟು ಪೆಲ್ವಿಕ್ ವಾಲ್. ಓರಿ ಯಾರಿಗೆ ಕನೆಕ್ಟೆಡ್ ಆಗಿದೆ? ನಾನು ಡಯಾಗ್ರಾಮ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೆಲ್ವಿಕ್ ವಾಲ್ ಅಂಡ್ ಯುಟ್ರಸ್ ಬೈ ಲಿಗಾಮೆಂಟ್ಸ್. ಓರಿ ನೋಡಿ, ಓರಿ ಎಲ್ಲಿದೆ ಅಂತ ಕೇಳಿದ್ರೆ ಇದು ಲೋವರ್ ಅಬ್ಡಾಮಿನ್ ಆಗಿದೆ. ನಾನು ಇಲ್ಲಿ ಡಯಾಗ್ರಾಮ್ಸ್ ತೆಗೆದು ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಓರಿ ಎಲ್ಲಿದೆ ಅಂತ ಕೇಳಿದ್ರೆ ಲೋವರ್ ಅಬ್ಡಾಮಿನ್ ಆಗಿದೆ. ಬಟ್ ಓರಿ ಎದಕ್ಕೆ ಕನೆಕ್ಟ್ ಆಗಿದೆ? ಪೆಲ್ವಿಕ್ ವಾಲ್. ಏನ್ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ? ಪೆಲ್ವಿಕ್ ವಾಲ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪೆಲ್ವಿಕ್ ವಾಲ್ ತೋರಿಸಿದ ನೋಡ್ರಿ. ದೀಸ್ ಆರ್ ದ ಓರೀಸ್. ದೀಸ್ ಆರ್ ವಾಟ್ ಹಿಯರ್? ಓರಿ. ನೋಡಿ, ಇದಕ್ಕೆ ಪೆಲ್ವಿಕ್ ವಾಲ್ ಅಂತ ಕರೀತಾರೆ. ಪೆಲ್ವಿಕ್ ವಾಲಿಗೆ ಕನೆಕ್ಟ್ ಆಗಿದೆ. ಪೆಲ್ವಿಕ್ ವಾಲಿಗೆ ಕನೆಕ್ಟ್ ಆಗಿದೆ. ಎದ್ರ ಮುಖಾಂತರ ಕನೆಕ್ಟ್ ಆಗಿದೆ ಅಂತ ಕೇಳಿದ್ರೆ ಲಿಗ್ಯಾಮೆಂಟ್ ಮುಖಾಂತರ ಕನೆಕ್ಟ್ ಆಗಿದೆ. ಲಿಗ್ಯಾಮೆಂಟ್ ಮುಖಾಂತರ ಕನೆಕ್ಟ್ ಆಗಿದೆ. ಲಿಗ್ಯಾಮೆಂಟ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಲಿಗ್ಯಾಮೆಂಟ್ ಅಂದ್ರೆ ಇಟ್ ಈಸ್ ಎ ಕನೆಕ್ಟಿವ್ ಟಿಶ್ಯೂ, ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಇದು ಒಂದು ಕನೆಕ್ಟಿವ್ ಟಿಶ್ಯೂ ಇದೆ. ಬಟ್ ಬೋನ್ ಟು ಬೋನ್ ಕನೆಕ್ಟ್ ಆಗ್ತಿದ್ರೆ ಅದಕ್ಕೆ ಲಿಗ್ಯಾಮೆಂಟ್ ಅಂತಾರೆ.
ಕಾರ್ಟಿಲೇಜ್ ಟು ಕಾರ್ಟಿಲೇಜ್ ಕನೆಕ್ಟ್ ಆಗ್ತದೆ, ಲಿಗಾಮೆಂಟ್ ಅಂತಾರೆ. ಎರಡು ಪಾರ್ಟ್ ಗಳನ್ನ ಕನೆಕ್ಟ್ ಮಾಡುವಂತ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಅನ್ನ ವಿ ಕಾಲ್ ಇಟ್ ಇಸ್ ಅ ಲಿಗಾಮೆಂಟ್. ನಾಳೆ ಎಕ್ಸಾಮ್ ದಾಗ ಕೇಳ್ತಾನೆ, ಲಿಗಾಮೆಂಟ್ ಇಸ್ ಬಿಲಾಂಗ್ಸ್ ಟು ವಾಟ್ ಹಿಯರ್? It is a connective tissue. It connects the two parts here. Another structure is there that is called a tendon. ಅದನ್ನ ಮಸಲ್ಸ್ ದಿಂದ ಬೋನಿಗೆ ಕನೆಕ್ಟ್ ಮಾಡೋದಕ್ಕೆ ಟೆಂಡಾನ್ ಅಂತಾರೆ. ಹಾಗಾದ್ರೆ these are the ovaries, a pair of ovaries. ಇಲ್ಲಿದ್ದಾವೆ ನೋಡಿ ವಿದ್ಯಾರ್ಥಿಗಳೇ. These are what here? Ovaries. ಹಾಗಾದ್ರೆ ovaries ಮಾರ್ಫಾಲಜಿ ಓದ್ತಾ ಇದ್ದೀವಿ ನಾವ್ರಿ. ಓರಿದು ಮಾರ್ಫಾಲಜಿ ಓದ್ತಾ ಇದ್ದೀವ್ರಿ. ಓರಿದ ಮಾರ್ಫಾಲಜಿ ಏನೇನಿದೆ ಅಂತ ಹೇಳಿ ನಾವು ನೋಡಿ. ಓರಿದ ಮಾರ್ಫಾಲಜಿ ಅಂದ್ರ ಅದರ ಲೆಂತ್ ಎಷ್ಟಿದೆ, ಅದ್ರ ವಿಡ್ತ್ ಎಷ್ಟು, ಅದನ್ನೇ ಮಾರ್ಫಾಲಜಿ ಅಂತ ಕರೀತಾರೆ. 2 ರಿಂದ 4 ಸೆಂಟಿಮೀಟರ್ ಲೆಂತ್ ಇದೆ, ಕನೆಕ್ಟೆಡ್ ಟು ದ ಪೆಲ್ವಿಕ್ ವಾಲ್ ಅಂಡ್ ಯುಟ್ರಸ್. ಪೆಲ್ವಿಕ್ ವಾಲ್ ಕನೆಕ್ಟ್ ಮಾಡಿದೆ, ಯುಟ್ರಸ್ ಎದ್ರ ಮುಖಾಂತರ ಅಂದ್ರೆ ಲಿಗಾಮೆಂಟ್ಸ್ ಮುಖಾಂತರ. ಆಲ್ರೆಡಿ ನಾನು ಹೇಳಿದ್ದು ಲಿಗಾಮೆಂಟ್ ಎದಕ್ಕೆ ಕರೀತಾರೆ? ಇಟ್ ಇಸ್ ಅ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಇಟ್ ಇಸ್ ಕನೆಕ್ಟ್ ಬೋನ್ ಟು ಬೋನ್, ಕಾರ್ಟಿಲೇಜ್ ಟು ಕಾರ್ಟಿಲೇಜ್, ಅಥವಾ ಎರಡು ಪಾರ್ಟ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇದೆ. ದಟ್ ಇಸ್ ಕಾಲ್ಡ್ ಲಿಗಾಮೆಂಟ್ ಅಂತ ಕರೀತಾ ಇದೆ. ಈಚ್ ಓರಿ ಇಸ್ ಕವರ್ಡ್ ಬೈ, ಇಲ್ಲಿ 2 ಓರಿಗಳಿದಾವೆ, ಒಂದು ಪೇರ್ ಅಂತ ಹೇಳಿದೀವಿ ನಾವ್ರಿ. ಈಚ್ ಓರಿ ಇಸ್ ಕವರ್ಡ್ ಬೈ ಥಿನ್. ನೋಡಿ, ಇದನ್ನು ಕ್ವಶನ್ ಪೇಪರ್ ದಾಗ ಕೇಳ್ತಾನೆ. ಯಾವ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ, ಅದರದ್ದು ಕವರಿಂಗ್ ಯಾವ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಥಿನ್ ಎಪಿಥೀಲಿಯಂ. ಥಿನ್ ಎಪಿಥೀಲಿಯಂ, ಹೊರಗಡೆ ಕವರಿಂಗ್ ಇದೆ, ಒಳಗಡೆ ಇರುವಂತ ಭಾಗ. ವಿದ್ಯಾರ್ಥಿಗಳಿಗೆ ಡಯಾಗ್ರಾಮ್ ತೆಗಿತೀನಿ ನೋಡಿ. ಇದು ಹೊರಗಡೆ ಭಾಗ ಏನ್ ಕವರ್ ಅದ ಅಲ್ಲ, ಇದು ಯಾರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಥಿನ್ ಆಗಿರುವಂತ ಎಪಿಥೀಲಿಯಲ್ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ. ಸಿಇಟಿ ಕ್ವಶನ್ ಪೇಪರ್ ಅಥವಾ MCQ ದಾಗ ಕೇಳಬಹುದು. ಇನ್ನ ಇದ್ರ ಒಳಗಡೆ ಇರುವಂತ ಭಾಗ ವಿದ್ಯಾರ್ಥಿಗಳೇ, ಇದ್ರ ಒಳಗಡೆ ಏನ ಭಾಗ ಬರುತ್ತೆ ಅಲ್ಲ, ಇದು ಏನಿದೆ, ಇದಕ್ಕೇನಂತ ಕರೀತಾರೆ? ಇದಕ್ಕೇನಂತ ಕರೀತಾರೆ ಅಂದ್ರೆ ಸ್ಟ್ರೋಮಾ ಅಂತ ಕರೀತಾರೆ, ಓರಿಯನ್ ಸ್ಟ್ರೋಮಾ ಅಂತ ಕರೀತಾರೆ. ನೋಡಿ ವಿದ್ಯಾರ್ಥಿಗಳೇ, ಹೊರಗಡೆ ಪದರ ಇದೆಯಲ್ಲ, ಈ ಪದರ ಕವರಿಂಗ್ ಯಾರಿಂದ ಮಾಡಲ್ಪಟ್ಟಿದೆ? ಥಿನ್ ಎಪಿಥೀಲಿಯಂ. ಹಾಗಾದ್ರೆ ಅದ್ರ ಒಳಗಡೆ ಇರುವಂತ ಭಾಗ ನಾವು ಏನಂತ ಕರೀತಾ ಇದೀವಿ? ಸ್ಟ್ರೋಮಾ, ಓರಿಯನ್ ಸ್ಟ್ರೋಮಾ ಅಂತ ಕರೀತಾ ಇದೀವಿ. ನಾಳೆ ಸಿಇಟಿ ಒಳಗಡೆ ನೋಡಿ, ಓರಿ ಒಳಗಡೆ ಆ ಸ್ಟ್ರೋಮಾ ಏನಿದೆಯಲ್ಲ, ಈ ಸ್ಟ್ರೋಮಾ ಏನಿದೆಯಲ್ಲ, ಇದು ಕವರಿಂಗ್ ಯಾರಿಂದ ಮಾಡಲ್ಪಟ್ಟಿದೆ? ಯಾರಿಂದ ಮಾಡಲ್ಪಟ್ಟಿದೆ ಹೇಳಿ ನೋಡು ವಿದ್ಯಾರ್ಥಿಗಳೇ. ಕವರಿಂಗ್ ಎಪಿಥೀಲಿಯಲ್ ಟಿಶ್ಯೂ ಆರ್ ಥಿನ್ ಎಪಿಥೀಲಿಯಂ ದಿಂದ ಮಾಡಲ್ಪಟ್ಟಿದೆ. ಇನ್ನ ಈ ಒಳಗಡೆ ಏನು ಭಾಗ ಏನಿದೆಯಲ್ಲ, ಇದು ಸ್ಟ್ರೋಮಾ ಭಾಗ ಏನಿದೆಯಲ್ಲ, ಈ ಭಾಗ ಡಿವೈಡ್ ಮಾಡ್ತಾನೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಸೆಂಟರ್ ಭಾಗ ಏನಿದೆಯಲ್ಲ, ನಾನೇನು ಕವರ್ ಮಾಡ್ತಾ ಇದ್ದೀನಲ್ಲ, ಈ ಸೆಂಟರ್ ಭಾಗ, ನಾನು ಇಲ್ಲಿ ಕವರ್ ಮಾಡಿರುವಂತ ಭಾಗದ ಕಲರ್ ಅನ್ನು ಚೇಂಜ್ ಮಾಡ್ತೀನಿ ನೋಡಿ. ಈಗ ಹೊರಗಡೆ ಭಾಗ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಸ್ವಲ್ಪ ಇಲ್ಲಿ ಸೆಂಟರ್ ಮತ್ತು ಈ ಸದನ ಮಾರ್ಕ್ ಮಾಡ್ತಾ ಇದೆಯಲ್ಲ, 2 ತರದ ಝೋನ್ಗಳನ್ನ ಮಾಡ್ತಾನೆ ನೋಡಿ. ಈ ಝೋನ್ ಏನಿದೆಯಲ್ಲ, ಇದಕ್ಕೆ ಹೊರಗಡೆ ಏನೋ ಪೆರಿಫೆರಲ್ ಅಂತಾನೆ, ಸೆಂಟರ್ ಮತ್ತು ಇಲ್ಲಿ ಸ್ಟ್ರೋಮಾ. ನೋಡಿ, ಇದು ಕಂಪ್ಲೀಟ್ ಸ್ಟ್ರೋಮಾ ಇದೆ. ಸ್ಟ್ರೋಮಾದಲ್ಲಿ ಸೆಂಟರ್ ಪಾರ್ಟವನ್ನ ಮೆಡುಲಾ ಅಂತ ಹೇಳ್ತಾನೆ, ಪೆರಿಫೆರಲ್ ಪಾರ್ಟ್ ಅನ್ನ ಕಾರ್ಟೆಕ್ಸ್ ಅಂತ ಕರೀತಾನೆ. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ಅರ್ಥ ಆಯ್ತು? ಓರಿ, the stroma is enclosed by a thin epithelium. The stroma is divided into 2 zones. The center is called medulla and peripheral is called what here? Cortex. Okay. ಇನ್ನ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದೆ ನಿಮ್ಮ NCERTs ದಲ್ಲಿ ನೆಕ್ಸ್ಟ್ ಪಾರ್ಟ್ ಏನ್ ಹೇಳಕ್ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ನೋಡ್ಕೋತ ಹೋಗೋಣ ವಿದ್ಯಾರ್ಥಿಗಳೇ. ಸಿಯರ್ ಮುಂದಿನ ಭಾಗ ಇದ್ರೊಳಗಡೆ ಏನು ಬರುತ್ತೆ ಅಂತ ಕೇಳಿದ್ರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಾವು ಅದನ್ನ ಹೆಡ್ಡಿಂಗ್ ಒಳಗಡೆ ಏನಂತ ತೆಗೆದುಕೊಳ್ಳೋಣ ಅಂತ ಕೇಳಿದರೆ, ಸಿಯರ್ ಫಿಮೇಲ್ ಅಕ್ಸೆಸರಿ ಡಕ್ಟ್ ವಿದ್ಯಾರ್ಥಿಗಳೇ. ಫಿಮೇಲ್ ಅಕ್ಸೆಸರಿ ಡಕ್ಟ್, ಫಿಮೇಲ್ ಅಕ್ಸೆಸರಿ ಡಕ್ಟ್. ಮೇಲ್ ಅಕ್ಸೆಸರಿ ಡಕ್ಟ್ ಅನ್ನ ನೋಡಿದೀವಿ ನಾವು. ಅದೇ ರೀತಿ ನಾವು ಫಿಮೇಲ್ ಅಕ್ಸೆಸರಿ ಡಕ್ಟ್ ಅನ್ನ ನೋಡ್ತಾ ಇದ್ದೀವಿ. ಫಿಮೇಲ್ ಅಕ್ಸೆಸರಿ ಡಕ್ಟ್ ದೊಳಗಡೆ ಯಾವ್ಯಾವ ಪಾರ್ಟ್ಸ್ ಗಳು ಬರ್ತಾ ಇದಾವೆ ನೋಡಿ. ಓವಿ ಡಕ್ಟ್ಸ್ ಬರ್ತಾ ಇದೆ, ಅದನ್ನೇ ನಾವು ಫೆಲೋಪಿಯನ್ ಟ್ಯೂಬ್ ಅಂತ ಕರೀತಾ ಇದೀವಿ. ಯುಟ್ರಸ್ ಬರ್ತಾ ಇದೆ, ವಜೈನಾ ಬರ್ತಾ ಇದೆ ರೀ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಾಳೆ ನಿಮ್ಮ ಎಕ್ಸಾಮ್ ದೊಳಗಡೆ ಫಿಮೇಲ್ ಅಕ್ಸೆಸರಿ ಡಕ್ಟ್ಸ್ ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ, ಓವಿ ಡಕ್ಟ್ ಇದೆ, ಯುಟ್ರಸ್ ಇದೆ, ವಜೈನಾ ಇದೆ. ಅಲ್ಲಿ ಹ್ಯಾಸ್ ಡಿಫರೆನ್ಸ್, ರೇಟಿ ಟೆಸ್ಟಿಸ್, ಸೆಮಿನಿಫೆರಸ್
ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಇದ್ರಾಗ ಸೇರಿಸಿ ಒಂದು ಕ್ವಶನ್ ಕೊಡುವಂತ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ, ನಾವು ಓದ್ತಾ ಇರುವುದನ್ನು ಮತ್ತೊಂದ್ಸಲ ಲಕ್ಷ್ಯ ಕೊಟ್ಟು ಕೇಳಿ. ಫಿಮೇಲ್ ಅಕ್ಸೆಸರಿ ಡಕ್ಟ್. ಫಿಮೇಲ್ ಅಕ್ಸೆಸರಿ ಡಕ್ಟ್ ದಲ್ಲಿ ನಮ್ಗ ಎ ಪೇರ್ ಆಫ್ ಓವಿಡಕ್ಟ್ಸ್ ಬರ್ತಾವೆ ವಿದ್ಯಾರ್ಥಿಗಳೇ. ಯುಟ್ರಸ್ ಬರುತ್ತೆ, ವಜೈನಾ ಬರುತ್ತೆ. ಇದ್ರಾಗ ಏನು ಬರಲ್ಲ ಅಂತ ಕೇಳಿದರೆ ವೆಲ್ವಾ ಬರಲ್ಲ, ಎಕ್ಸ್ಟರ್ನಲ್ ಜೆನೆಟೇಲಿಯಾ ಬರಲ್ಲ, ಎಕ್ಸ್ಟರ್ನಲ್ ಜೆನೆಟಿಯಾ ಬರಲ್ಲ. ಹಾಗಾದರೆ ಒಂದು ಪಾರ್ಟ್ಸ್ ಅನ್ನ ನಾವು ಆರಿಸಿಕೊಂಡು ಸ್ಟಡಿ ಮಾಡೋಣ ವಿದ್ಯಾರ್ಥಿಗಳೇ. ಇಂಪಾರ್ಟೆಂಟ್. ಫೆಲೋಪಿಯನ್ ಟ್ಯೂಬ್ ಇಸ್ ಆಲ್ಸೋ ಕಾಲ್ಡ್ ಓವಿಡಕ್ಟ್. ಈ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಪೇರ್ ಅಂದ್ರೆ ಒಂದು ಲೆಫ್ಟ್ ಸೈಡ್ ಇರುತ್ತೆ, ಒಂದು ರೈಟ್ ಸೈಡ್ ಇರುತ್ತೆ. ನಾನು ಡಯಾಗ್ರಾಮ್ ಬಗ್ಗೆ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಸಿಯರ್ ಇದ್ರ ಲೆಂತ್ ಎಷ್ಟಿರುತ್ತೆ? ಅಡಲ್ಟ್ ಫಿಮೇಲ್ಸ್ ಒಳಗಡೆ ಲೆಂತ್ ಎಷ್ಟಿದೆ ಅಂದ್ರೆ 10 to 12 ಸೆಂಟಿಮೀಟರ್ ಲಾಂಗ್. ನೋಡಿ ಇಲ್ಲಿ 10 to 12 ಸೆಂಟಿಮೀಟರ್ ಲಾಂಗ್ ಇದೆ. ಎಲ್ಲಿದಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ಪೆರಿಫೆರಿ. ಸ್ವಲ್ಪ ನಾನು ಈ ಡಯಾಗ್ರಾಮ್ ಅನ್ನ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಯಾವುದಕ್ಕೆ ನಾವು ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ, ಯಾವುದಕ್ಕೆ ಫೆಲೋಪಿಯನ್ ಟ್ಯೂಬ್ ಅನ್ನ ಕರೀತಾ ಇದೀವಿ ಅಂದ್ರೆ ಇದು ನೋಡಿ ವಿದ್ಯಾರ್ಥಿಗಳು. ಇಲ್ಲಿದಿಂದ this one, this is the fallopian tube. You remember, this is the fallopian tube. ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಲ್ಲ ಇದನ್ನ ಫೆಲೋಪಿಯನ್ ಟ್ಯೂಬ್ ಅಂತ ಕರೀತಾರೆ. ಹಾಗಾದ್ರೆ ಈ ಫೆಲೋಪಿಯನ್ ಟ್ಯೂಬ್ ಲೆಂತ್ ನೋಡಿ 10 to 12 ಸೆಂಟಿಮೀಟರ್, 10 to 12 ಸೆಂಟಿಮೀಟರ್ ಲಾಂಗ್. ಎಕ್ಸ್ಟೆಂಡ್ಸ್ ಎಲ್ಲಿದಿಂದ ಎಲ್ಲಿ ತನ ಇದೆ ಅಂತ ಕೇಳಿದ್ರೆ ನೋಡಿ ಪೆರಿಫೆರಿ ಅಂದ್ರೆ ಹೊರಗಡೆ ಇಲ್ಲಿದಿಂದ ರೀ. ಇದನ್ನ ಪೆರಿಫೆರಿ ಪಾರ್ಟ್ ಅಂತ ಕರೀತಾರೆ, ಇದನ್ನ ಸೆಂಟರ್ ಪಾರ್ಟ್. ಪೆರಿಫೆರಿ ಆಫ್ ಈಚ್ ಓರಿ ಟು ದ ಯುಟ್ರಸ್ ಅಂದ್ರೆ ನೋಡಿ ಪೆರಿಫೆರಿಗೆ ಯಾರದಾರ? ಓರಿ ಇದಾರೆ. ನೋಡಿ ಹೆಂಗ ಹೇಳ್ತಾನೆ, ಪೆರಿಫೆರಿ ಈ ಓರಿ ಇಂದ ಯುಟ್ರಸ್ ತನ ಇದೇನು ಬರ್ತಾ ಇದೆಯಲ್ಲ ಇದಕ್ಕ ನಾವು ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಂತ ಕರೀತಾ ಇದ್ದೀವಿ. ಹಾಗಾದರೆ ಇದ್ರೊಳಗಡೆ ಬರುವಂತ ಪಾರ್ಟ್ಸ್ಗಳು ಯಾವ್ಯಾವು? ಹಾಗಾದ್ರೆ ಒಂದನೇ ಪಾರ್ಟ್ ಏನಿದೆ ಹೇಳಿ ನೋಡೋಣ. ಇನ್ಫೆಂಡಿಬ್ಯುಲಮ್. ಇವು ನೆನ್ಪಿಟ್ಕೊಳ್ಳಿ. ಫೆಲೋಪಿಯನ್ ಟ್ಯೂಬದಲ್ಲಿ 3 ಪಾರ್ಟ್ಸ್ ಬರ್ತವೆ. ಇನ್ಫೆಂಡಿಬ್ಯುಲಮ್ ಇದೆ, ಎಂಪಿಲ್ಲಾ ಇದೆ, ಇಸ್ತಮಸ್ ಇದೆ. ವಾಟ್ ಆರ್ ದ ಪಾರ್ಟ್ಸ್ ಬಿಲಾಂಗ್ಸ್ ಟು ದ ಫೆಲೋಪಿಯನ್ ಟ್ಯೂಬ್? ಹಿಯರ್ 3 ಪಾರ್ಟ್ಸ್. ಎಕ್ಸಾಮ್ ದಾಗ ಏನ್ ಮಾಡ್ತಾನಂದ್ರೆ 4th ಪಾರ್ಟ್ ಅನ್ನ ಬರ್ದಿರ್ತಾನೆ, ಸರ್ವಿಕ್ಸ್ ಅಂತ ಬರೀತಾನೆ. ಸರ್ವಿಕ್ಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಆರ್ ಓವಿಡಕ್ಟ್. ಬೇರೆ ಬೇರೆ ಪಾರ್ಟ್ಸ್ ಗಳನ್ನು ಇದರ ಕೂಡಿಸಿ MCQ ಕ್ವಶನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ. ಸಿಯರ್ ನೋಡಿ ಇನ್ಫೆಂಡಿಬ್ಯುಲಮ್ ಇದೆ, ಆಮೇಲೆ ಎಂಪಿಲ್ಲಾ ಇದೆ, ಇಸ್ತಮಸ್ ಇದೆ. ಹಾಗಾದ್ರೆ ನಾವು ಫಸ್ಟ್ ಪಾರ್ಟ್ ಅನ್ನ ಓದೋಣ ವಿದ್ಯಾರ್ಥಿಗಳೇ. ಇನ್ಫೆಂಡಿಬ್ಯುಲಮ್. ವಾಟ್ ಈಸ್ ಇನ್ಫೆಂಡಿಬ್ಯುಲಮ್? Simply it is a part belongs to the fallopian tube. It is a part belongs to the oviduct. ಹಾಗಾದ್ರೆ ಯಾವ ಪಾರ್ಟಿಗೆ ನಾವು ಇನ್ಫೆಂಡಿಬ್ಯುಲಮ್ ಅಂತ ಕರಿತೀವಿ ಅಂತ ಕೇಳಿದರೆ ನೋಡಿ ದ ಪಾರ್ಟ್ ಕ್ಲೋಸರ್ ಟು ದ ಓವರಿ. ಅಂದ್ರೆ ನಾವೇನು ಓದ್ತಾ ಇದೀವಿ ಇನ್ಫೆಂಡಿಬ್ಯುಲಮ್ ಈ ಪಾರ್ಟ್ ಯಾರಿಗೆ ಕ್ಲೋಸ್ ಅದ? ಓರಿ ಕ್ಲೋಸ್ ಅದ. ಬಟ್ ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತದ ಅಂತ ಕೇಳಿದ್ರೆ ಫನೆಲ್ ಸೇಪ್ ಅದ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಫನೆಲ್. ನೀವು ಈ ರಾಕೆಲ ಅಥವಾ ಒಂದ್ ಏನಾದ್ರು ಬಾಟ್ಲಿ ಒಳಗಡೆ ಏನಾದ್ರು ನೀವು ಆಡ್ ಮಾಡ್ತಿದ್ರೆ ನಾವು ಫನೆಲ್ ಯೂಸ್ ಮಾಡ್ತೀವಿ. ನಾವು ಲಾಳಕಿ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ನಾಳೆ ಎಕ್ಸಾಮ್ ದಾಗ ಕೇಳ್ತಾನೆ ಓರಿ ಕಡೆ ಇದೆ, ಫನೆಲ್ ಸೇಪ್ಡ್ ಇದೆ, ಅದು ಫೆಲೋಪಿಯನ್ ಟ್ಯೂಬ್ ದ ಭಾಗವಾಗಿದೆ. ಹಾಗಾದ್ರೆ ಅದು ಯಾವುದು? ಆನ್ಸರ್ ಇನ್ಫೆಂಡಿಬ್ಯುಲಮ್. ನೋಡಿ ಇನ್ಫೆಂಡಿಬ್ಯುಲಮ್ ಹೆಂಗಿದೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ ಈ ತರ ವಿದ್ಯಾರ್ಥಿಗಳೇ ಈ ತರ ಫನೆಲ್ ಸೇಪ್ಡ್ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಇನ್ಫೆಂಡಿಬ್ಯುಲಮ್ ಎಡ್ಜ್ ಅಂದ್ರೆ ಅಂಚು. ಇಲ್ಲೇನು ಬರ್ತಿದ್ದೇನಲ್ಲ ವಿದ್ಯಾರ್ಥಿಗಳೇ, ಇದು ಈ ಪಾರ್ಟ್. ಈ ಎಡ್ಜ್ ಹೆಂಗ ಕಾಣಿಸ್ತಾವೆ? ಇವು ಹೆಂಗ ಕಾಣಿಸ್ತಾವ ಅಂತ ಕೇಳಿದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಗಳದಾವ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಇದಕ್ಕೆ ಫಿಂಗರ್ ಲೈಕ್ ಇದು ಎಡ್ಜ್ ಇದೆ, ಇದು ಇನ್ಫೆಂಡಿಬಲ್ ಅಂತ ತಿಳ್ಕೊಳ್ಳಿ. ಇದು ಎಡ್ಜ್ ಇದೆ, ಎಡ್ಜ್ಗೆ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಗಳನ್ನ ಕಾಣ್ತಾ ಇದಾವಲ್ಲ ಇವಕ್ಕ ಏನಂತ ಕರೀತಾನಂತ ಕೇಳಿದ್ರೆ ಫಿಂಬ್ರಿಯೆ ಅಂತ ಕರೀತಾನೆ ವಿದ್ಯಾರ್ಥಿಗಳೇ. ಎಕ್ಸಾಮ್ದೊಳಗಡೆ ಫಿಂಬ್ರಿಯದ ಬಗ್ಗೆ ಕ್ವಶನ್ಸ್ ಬಂದ್ರೆ ಏನು ಫಿಂಬ್ರಿಯಗಳು ಅಂತ ಕೇಳಿದ್ರೆ
ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳು, ವೇರ್ ದೀಸ್ ಆರ್ ಪೊಸೆಸ್ಡ್, ವೇರ್ ದೀಸ್ ಆರ್ ಪ್ರೆಸೆಂಟ್ ದ ಎಡ್ಜಸ್ ಆಫ್ ದ ಇನ್ಫೆಂಡಿಬುಲಮ್, ಎಡ್ಜಸ್ ಆಫ್ ದ ಇನ್ಫೆಂಡಿಬುಲಮ್. ಓಕೆ, ಹಾಗಾದರೆ ಈ ಫಿಂಬ್ರಿಯದ ಕೆಲಸ ಏನು ವಿದ್ಯಾರ್ಥಿಗಳೇ? ಈ ಫಿಂಬ್ರಿ ನೋಡಿ, ನಾವು ಯಾವ್ದಾವ್ದು ಪಾರ್ಟ್ ಓದ್ತಾ ಇದೀವಿ ಅಂದ್ರೆ ಆ ಪಾರ್ಟ್ ಅನ್ನ ಎದಕ್ಕೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿವಿ ಅಂದ್ರೆ ಅದು ನೆನಪನ್ನು ಬಹಳ ಈಸಿಯಾಗಿ ಉಳಿಯುತ್ತೆ, ನಮ್ಗೆ ಎಕ್ಸಾಮ್ ಬಹಳ ಈಸಿ ಆಗತ್ತೆ. ಓಕೆ, ಫಿಂಬ್ರಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಹೆಲ್ಪ್ ಇನ್ ಕಲೆಕ್ಷನ್ ಆಫ್ ದ ಓಹಮ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ದಾಗ ಏನ್ ಬರೀತಾನೆ? ಕಲೆಕ್ಷನ್ ಆಫ್ ಸ್ಪರ್ಮ್ ಬರೀತಾನೆ, ಕಲೆಕ್ಷನ್ ಆಫ್ ಓಹಮ್ ಬರೀತಾನೆ, ಕಲೆಕ್ಷನ್ ಆಫ್ ಎಂಜೈಮ್ ಬರೀತಾನೆ, ಕಲೆಕ್ಷನ್ ಆಫ್ ಹಾರ್ಮೋನ್ಸ್ ಬರೀತಾನೆ. ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡ್ತಾನೆ ವಿದ್ಯಾರ್ಥಿಗಳೇ. ಏನ್ ಕಲೆಕ್ಷನ್ ಮಾಡುತ್ತೆ? ಓಹಮ್. ಯಾವಾಗ ಕಲೆಕ್ಷನ್ ಮಾಡುತ್ತೆ ವಿದ್ಯಾರ್ಥಿಗಳೇ? ಯಾವಾಗ ಅಂತ ಕೇಳಿದಾಗ ಓವ್ಯುಲೇಷನ್ ಆದ ನಂತರ. ನಿಮಗೆ ಮತ್ತೊಂದು ಪ್ರಶ್ನೆ, ಸರ್ ಓವ್ಯುಲೇಷನ್ ಅಂದ್ರೆ ಏನು? ಗ್ರಾಫಿಯನ್ ಫಾಲಿಕಲ್ದೊಳಗಡೆ ಸೆಕೆಂಡರಿ oocyte ಓಹಮ್ ಇರ್ತದೆ, ಅದು ರಪ್ಚರ್ಡ್ ಆಗಿ ಅಲ್ಲಿಂದ ರಿಲೀಸ್ ಆಗತ್ತೆ. ಎಗ್ ಅಥವಾ ಓಹಮ್ ರಿಲೀಸ್ ಆಗುವಂತ ಪ್ರೊಸೆಸ್ ನಾವು ಓವ್ಯುಲೇಷನ್ ಅಂತೀವಿ. ಯಾವಾಗ ಓಹಮ್ ರಿಲೀಸ್ ಆಗತ್ತಲ್ಲ ಅದನ್ನ ಕಲೆಕ್ಷನ್ ಮಾಡ್ಕೊತ ವಿದ್ಯಾರ್ಥಿಗಳು. ಈ ತರ ಇವೆಲ್ಲ ಫಿಂಬ್ರಿಯಗಳಿದಾವೆ, ಈ ತರ ಒಳಗಡೆ ತಗೊಳುತ್ತಾರೆ. ಈ ತರ ಫಿಂಬ್ರಿಯಗಳು ಈ ತರ ಎಗ್ಗನ್ನು ಒಳಗಡೆ ತಗೊಳುತ್ತೆ, ಈ ತರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ವಾಟ್ ಇಯರ್? ದಿಸ್ ಇಸ್ ದ ಪಾರ್ಟ್ ಬಿಲಾಂಗ್ಸ್ ಟು ದ ಫೆಲೋಪಿಯನ್ ಟ್ಯೂಬ್. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ವಿದ್ಯಾರ್ಥಿಗಳೇ? ಇನ್ಫೆಂಡಿಬುಲಮ್. ಇನ್ಫೆಂಡಿಬುಲಮ್ ಎಡ್ಜಿಗೆ ಏನಿದಾವೆ? ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಗಳಿದಾವೆ. ಅದಕ್ಕೆ ಏನಂತ ಕರೆದಿದ್ಯಾ ಹೇಳಿ ನೋಡೋಣ? ಫಿಂಬ್ರಿ ಅಂತ ಕರೆದಿದೆಯಾ? ಹಾಗಾದ್ರೆ ಫಿಂಬ್ರಿ ಏನ್ ಕೆಲಸ ಮಾಡ್ತಾವೆ ಹೇಳಿ ನೋಡೋಣ? ಎಗ್ಗನ್ನು ಕಲೆಕ್ಷನ್ ಮಾಡ್ಕೋತಾ ಓಹಗಳನ್ನು ಕಲೆಕ್ಷನ್ ಓಹಮ್ಮನ್ನು ಕಲೆಕ್ಷನ್ ಮಾಡ್ತಾವೆ. ಯಾವಾಗ ಕಲೆಕ್ಷನ್ ಮಾಡ್ತಾವೆ ಹೇಳಿ ನೋಡೋಣ? ಆಫ್ಟರ್ ಓವ್ಯುಲೇಷನ್. ದಿಸ್ ಇಸ್ ಆಲ್ ಅಬೌಟ್ ದ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್. ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್, ದಟ್ ಈಸ್ ವಾಟ್? ಇನ್ಫೆಂಡಿಬುಲಮ್. ಇನ್ಫೆಂಡಿಬುಲಮ್ ಆದ ನಂತರ ಮತ್ತೆ ಎರಡನೇ ಪಾರ್ಟ್ ಯಾವುದಿದೆ ಅಂತ ಕೇಳಿದ್ರೆ ಎಂಪಿಲ್ಲ ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲಿಸನ್ ಹಿಯರ್. ಇನ್ಫೆಂಡಿಬುಲಮ್, ಎಂಪಿಲ್ಲ, ಇಸ್ತಮಸ್, ನೋಡಿ ಯುಟ್ರಸ್, ಸರ್ವಿಕ್ಸ್, ವಜೈನಾ, ವಜೈನಲ್ ಓಪನಿಂಗ್. ದಿಸ್ ಇಸ್ ದ, ನೋಡಿ ಹೆಂಗ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಸ್ ಪಾರ್ಟ್ಸ್ ಗಳನ್ನ ಇಲ್ಲಿ ನಾನು ಹೇಳ್ಕೊತ ಹೋಗ್ತಾ ಇದ್ದೀನಿ ನೋಡಿ. ಹಾಗಾದ್ರೆ ಎಂಪಿಲ್ಲ ಇದರ ಅರ್ಥ ಏನು? ಎಂಪಿಲ್ಲ ಅಂದ್ರೆ ಅಗಲವಾದ ಭಾಗ, ವೈಡ್ ಪಾರ್ಟ್. ನಮ್ಮ ದೇಹದಲ್ಲಿ ನಳಿಕೆಗಳು ಇರ್ತವೆ, ಡಕ್ಟ್ಸ್ ಗಳು ಇರ್ತವೆ, ಪೈಪ್ಸ್ ತರ ಇರ್ತವೆ. ಅವು ಯಾವಾಗ ವೈಡ್ ಆಗುತ್ತವೆ, ಈ ಸೀದಾ ಇದೆ, ಈ ರೀತಿ ವೈಡ್ ಇರ್ತದಲ್ಲ, ದಟ್ ಪಾರ್ಟ್ ಇಸ್ ಕಾಲ್ಡ್ ವಾಟ್ ಇಯರ್? ಎಂಪಿಲ್ಲ. ಇದು ಮೆಮರಿ ಗ್ಲ್ಯಾಂಡ್ ದಾಗ ಈ ವರ್ಡ್ ಬರುತ್ತೆ, ಎಂಪಿಲ್ಲ. ಓಕೆ, ಇನ್ಫೆಂಡಿಬುಲಮ್ ನೋಡಿ ಇಲ್ಲಿ ಹೇಳ್ತಾ ನೋಡಪ್ಪೆ, ಇನ್ಫೆಂಡಿಬುಲಮ್ ಲೀಡ್ಸ್ ಟು ಮುಂದುವರೆದು ಏನಾಗತ್ತೆ? ವೈಡರ್ ಪಾರ್ಟ್ ಆಗತ್ತೆ. ವೈಡರ್ ಪಾರ್ಟಿಗೆ ಏನಂತ ಕರೆದಾನ ಹೇಳಿ ನೋಡೋಣ? ಎಂಪಿಲ್ಲ ಅಂತ ಕರೆದಿದ್ದಾನೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಂಪಿಲ್ಲ ಆದ ನಂತರ ಮತ್ಯಾವ ಭಾಗ ಬರುತ್ತೆ ಅನ್ನೋದು ಇಲ್ಲಿ ನೋಡೋಣ. ಎಂಪಿಲ್ಲ ಆದ ನಂತರ ಮತ್ಯಾವ ಭಾಗ ಬರುತ್ತೆ ನೋಡಿ? ದಟ್ ಇಸ್ ಕಾಲ್ಡ್ ವಾಟ್ ಹಿಯರ್? ಎಂಪಿಲ್ಲ. ಹೇಳಿ ನೋಡೋಣ. ಇನ್ಫೆಂಡಿಬುಲಮ್ ಲೀಡ್ಸ್ ಟು ವೈಡರ್ ಪಾರ್ಟ್ ಇಸ್ ಕಾಲ್ಡ್ ವಾಟ್? ಎಂಪಿಲ್ಲ. ಎಂಪಿಲ್ಲ ಆದ ನಂತರ ದ ಲಾಸ್ಟ್ ಪಾರ್ಟ್ ಆಫ್ ದ ಓವಿಡಕ್ಟ್. ಓವಿಡಕ್ಟ್ ದ ಕೊನೆಯ ಪಾರ್ಟ್ ಯಾವುದು ಅಂತ ಕೇಳಿದ್ರೆ ಇಸ್ತಮಸ್ ಹ್ಯಾಸ್ ಎ ನ್ಯಾರೋ ಲುಮೆನ್. ನೋಡಿ, ಎಂಪಿಲ್ಲ ಇಸ್ ವಾಟ್ ಹಿಯರ್? ವೈಡರ್ ಲುಮೆನ್. ದಿಸ್ ಇಸ್ ವಾಟ್? ನ್ಯಾರೋ ಲುಮೆನ್ ಅಂಡ್ ಜಾಯಿನ್ಸ್ ಟು ದ ಯುಟ್ರಸ್. ಓರಿ ಕಡೆ ಇರುವಂತ ಭಾಗ ಯಾವುದು? ಇನ್ಫೆಂಡಿಬುಲಮ್. ಯುಟ್ರಸ್ ಕಡೆ ಇರುವಂತ ಭಾಗ ಯಾವುದು? ಇಸ್ತಮಸ್. ಅವೆರಡು ಕಡೆ ಮಧ್ಯೆ ಇರುವಂತ ಭಾಗ ಯಾವುದು? ಎಂಪಿಲ್ಲ. ಜನರಲ್ಲಿ ಎಂಪಿಲ್ಲದಾಗ ಏನಾಗತ್ತೆ ಅಂತ ಕೇಳಿದ್ರೆ ದ ಫರ್ಟಿಲೈಸೇಷನ್ ಸ್ಟಾರ್ಟ್ಸ್ ಹಿಯರ್ ಓನ್ಲಿ. ಅದನ್ನು ಎಂಪಿಲರಿ ಇಸ್ತಮಿಕ್ ಜಂಕ್ಷನ್ ಅಂತ ಕರೀತಾರೆ. ನಾಳೆ ಎಕ್ಸಾಮ್ದೊಳಗಡೆ ಫೇರ್ ದ ಫರ್ಟಿಲೈಸೇಷನ್ ಪ್ರೋಸೆಸ್ ಅಥವಾ ಸಿಂಗ್ಯಾಮಿ, ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ಎರಡು ಕೂಡ್ತಾವಲ್ಲ, ಅವು ಎಲ್ಲಿ ಕೂಡ್ತಾವ? ಯಾವ ಜಾಗದಾಗ ಕೂಡ್ತಾವ ಅಂತ ಕೇಳಿದ್ರೆ ಫೆಲೋಪಿಯನ್ ಟ್ಯೂಬ್ ದಲ್ಲಿ ಇರುವಂತ ಎಂಪಿಲ್ಲ ಭಾಗದಲ್ಲಿ, ದ ವೈಡರ್ ಪಾರ್ಟ್ ಆಫ್ ದ ಓವಿಡಕ್ಟ್, ದಟ್ ಇಸ್ ಕಾಲ್ಡ್ ಎಂಪಿಲ್ಲ. ಅಲ್ಲಿ ಈ ಫರ್ಟಿಲೈಸೇಷನ್ ಪ್ರೋಸೆಸ್ ಅಲ್ಲಿ ಇನಿಸಿಯೇಟ್ ಆಗತ್ತೆ. ನೋಡೋಣ ಫರ್ಟಿಲೈಸೇಷನ್ ಮೆಕ್ಯಾನಿಸಮ್ ಓದೋ ಟೈಮ್ದಾಗ ಅದನ್ನು ನೋಡೋಣ. ಓಕೆ, ಅದು ಆದ ನಂತರ ನೋಡಿ ಒಂದು ಪಾಯಿಂಟ್ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿವ್ರಿ.
ಯಾವ್ದು ಪಾಯಿಂಟ್ ಅಪ್ ಅಂತ ಕೇಳಿದ್ರೆ ಹೇಳಿ ನೋಡೋಣ. ಫೆಲೋಪಿಯನ್ ಟ್ಯೂಬ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿವ್ರಿ, ಡಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿವ್ರಿ. ಇನ್ನು ಎರಡನೇ ಭಾಗ ಫಿಮೇಲ್ ಅಕ್ಸೆಸರಿ ಡಕ್ಟ್. ನಾವ್ ಹೇಳಿದ್ದು ಯಾವ್ಯಾವ, ಒಂದನೇದು ಯಾವುದು ಡಕ್ಟ್, ಎರಡನೇದು ಯಾವುದು ಯುಟ್ರಸ್, ಮೂರನೇದು ಯಾವುದು ಸರ್ವಿಕ್ಸ್. ಓಕೆ, ಇದನ್ನೆಲ್ಲ ಓದ್ಕೋತ ಹೋಗ್ತಾ ಇದ್ದೀವಿ ನಾವು ವಿದ್ಯಾರ್ಥಿಗಳೇ. ಸಿಯರ್ ದ ಯುಟ್ರಸ್ ಇಸ್ ಎ ಸಿಂಗಲ್. ನಾನು ಮೊದಲೇ ಹೇಳಿದ್ದ ವಿದ್ಯಾರ್ಥಿಗಳೇ, ಈ ಶಬ್ದ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಹೇಳಿದ್ದ ನಾನು. ಇದಕ್ಕ ಇನ್ನೊಂದು ಹೆಸರು ಏನ್ ಕರೀತಾರೆ ಅಂದ್ರೆ ಮತ್ತೆ ಕರೀತಾರೆ. ಬಿ ಸೈಲೆನ್ಸ್ ಆಗತ್ತೆ, ಮತ್ತೆ ಕರೀತಾರೆ. ದ ಸೇಪ್ ಆಫ್ ದ ಯುಟ್ರಸ್ ಲೈಕ್ ಇನ್ವರ್ಟೆಡ್ ಪಿಯರ್. ಇನ್ವರ್ಟೆಡ್ ಪಿಯರ್, ಇಟ್ ಇಸ್ ಸಪೋರ್ಟೆಡ್ ಬೈ ಒನ್ಸ್ ಅಗೇನ್ ಮತ್ತೊಂದು ನಾನು ಆಗಲೇ ಹೇಳಿದ್ದೆಲ್ಲ, ಇದನ್ನು ಸಹಿತ ಲಿಗ್ಯಾಮೆಂಟ್ಸ್ ಗಳಿಂದ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇಟ್ ಇಸ್ ಅಟ್ಯಾಚ್ಡ್ ಬೈ ವಾಟ್ ಹಿಯರ್ ಲಿಗ್ಯಾಮೆಂಟ್. ಆ ಲಿಗ್ಯಾಮೆಂಟ್ ದಿಂದ ಪೆಲ್ವಿಕ್ ವಾಲಿಗೆ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್, ದ ಯುಟ್ರಸ್ ಓಪನ್ಸ್ ಇನ್ ಟು ವಸೈನಾ. ನೋಡಿ ಹೆಂಗ ಪಾರ್ಟ್ ಇದೆ ಅಂತ ಕೇಳಿದ್ರೆ ಸಿಯರ್ ಕಾನ್ಸಂಟ್ರೇಟ್ ಮಾಡಿ. ನಾನು ನಿಮಗೆ ಇಲ್ಲಿ ಸ್ವಲ್ಪ ಇದರ ಪಾರ್ಟ್ಸ್ ಗಳನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿಯರ್ ನೋಡಿ, ಇದಕ್ಕೆ ಯುಟ್ರಸ್ ಅಂತಾರೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ಯುಟ್ರಸ್. ಇದಕ್ಕೇನದಲ್ಲ ಪಿಯರ್ ಸೇಪ್ಡ್. ಓಕೆ, ಇದೇನದ ಯುಟ್ರಸ್ ಇದೆ. ಹಾಗಾದ್ರೆ ಈ ಯುಟ್ರಸ್ ಎದ್ರಾಗ ಓಪನ್ ಆಗ್ತಾ ಇದೆ ಅಂದ್ರೆ ವಸೈನದಾಗ ಓಪನ್ ಆಗ್ತಾ ಇದೆ. ವಸೈನದಾಗ ಓಪನ್ ಆಗ್ತಾ ಇದೆ ವಿದ್ಯಾರ್ಥಿ. ಎದ್ರ ಮುಖಾಂತರ ಓಪನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಸರ್ವಿಕ್ಸ್, ದ ನ್ಯಾರೋ. ನೋಡಿ ಯುಟ್ರಸ್ ಕೆಳಗಡೆ ಒಂದು ಎಂಡ್ ಇದೆಯಲ್ಲ, ಇದಕ್ಕೆ ನಾವು ಸರ್ವಿಕ್ಸ್ ಅಂತಾರೆ. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ದಿಸ್ ದ ಎಂಡ್ ಪಾರ್ಟ್ ಇಸ್ ಕಾಲ್ಡ್ ಸರ್ವಿಕ್ಸ್. ದಿಸ್ ಇಸ್ ಕಾಲ್ಡ್ ವಾಟ್ ಹಿಯರ್ ಸರ್ವಿಕ್ಸ್. ಇವು ಅರ್ಥ ಮಾಡ್ಕೊಳ್ಳಿ, ಇದು ಸರ್ವಿಕ್ಸ್. ಇದೇನ ನೋಡಿ, ಇದು ಗ್ಲ್ಯಾಂಡುಲರ್ ಎಪಿಥೆಲ್ ಟಿಶ್ಯೂ, ಇದೆಲ್ಲ ಯುಟ್ರಸ್ ವಿದ್ಯಾರ್ಥಿಗಳೇ. ಇದನ್ನ ನಾವು ಸರ್ವಿಕ್ಸ್ ಅಂತ ಕರಿತೀವ್ರಿ. ಏನ್ ಹೇಳ್ತಾ ಇದ್ದಾನೆ, ಯುಟ್ರಸ್ ವಸೈನದಾಗ ಓಪನ್ ಆಗತ್ತೆ, ಬಟ್ ಮಧ್ಯೆ ಯಾವ ಭಾಗ ಇರುತ್ತೆ, ಅವೆರಡಕ್ಕೂ ಮಧ್ಯೆ ಯಾವ ಭಾಗ ಇರುತ್ತೆ ಅಂತ ಕೇಳಿದ್ರೆ ಆನ್ಸರ್ ಇಸ್ ವಾಟ್ ಹಿಯರ್ ಸರ್ವಿಕ್ಸ್ ಇರುತ್ತೆ. ಸರ್ವಿಕ್ಸ್ ಇರುತ್ತೆ. ಹಾಗಾದ್ರೆ ಮತ್ತೆ ಯುಟ್ರಸ್ ಬಗ್ಗೆ ಏನ್ ಓದ್ಕೋಬಹುದು, ಯುಟ್ರಸ್ ಬಗ್ಗೆ ಏನ್ ನಾವು ಗೊತ್ತು ಮಾಡ್ಕೋಬೇಕು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಸಿಯರ್ ನೋಡಿ ಹೇಳ್ತಾ ನೋಡಿ, ಯುಟ್ರಸ್ ಓಪನ್ಸ್ ಇನ್ ಟು ವಸೈನಾ ಥ್ರೂ ಡ್ಯಾಶ್ ಡ್ಯಾಶ್ ಅಂತ ಕೇಳಿದಾಗ ನ್ಯಾರೋ ಸರ್ವಿಕ್ಸ್ ಇಸ್ ದೇರ್. ದ ಕ್ಯಾವಿಟಿ ಆಫ್ ದ ಸರ್ವಿಕ್ಸ್ ಇಸ್ ಕಾಲ್ಡ್. ಕ್ಯಾವಿಟಿ ಅಂದ್ರೆ ಖಾಲಿ ಜಾಗ. ಈ ತರ ಇರುತ್ತೆ ವಿದ್ಯಾರ್ಥಿಗಳು. ಯುಟ್ರಸ್ ಇದೆ, ಯುಟ್ರಸ್ ಎಂಡ್ ಇದೆ, ಇದಕ್ಕೆ ಸರ್ವಿಕ್ಸ್ ಅಂತಾರೆ. ಇವೆರಡಕ್ಕರ ಮಧ್ಯೆ ಇರುವಂತ ಖಾಲಿ ಜಾಗ ಏನಿದೆಯಲ್ಲ ಅದಕ್ಕೆ ಸರ್ವೈಕಲ್ ಕೆನಾಲ್ ಅಂತಾರೆ ವಿದ್ಯಾರ್ಥಿಗಳು. ಇದಕ್ಕೆ ಸರ್ವೈಕಲ್ ಕೆನಾಲ್ ಅಂತಾರೆ. ಸರ್ವೈಕಲ್ ಕೆನಾಲ್, ನ್ಯಾರೋ ಸರ್ವಿಕ್ಸ್, ದ ಕ್ಯಾವಿಟಿ ಇಸ್ ಕಾಲ್ಡ್ ವಾಟ್ ಹಿಯರ್ ಸರ್ವೈಕಲ್ ಕೆನಾಲ್. ಮತ್ತೊಂದು ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಬರ್ತ್ ಕೆನಾಲ್. ಯು ರಿಮೆಂಬರ್ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬರ್ತ್ ಕೆನಾಲ್ ನೀವು ಹೇಳಿರ್ತಾರೋ, ಡಿಲಿವರಿ, ನಾರ್ಮಲ್ ಡಿಲಿವರಿ ಅಂದ್ರೆ ಎದಕ್ಕೆ ಕರೀತಾರೆ? ತಾಯಿಯ ಗರ್ಭದಿಂದ ಒಂದು ಮಗು ಬರ್ತ್ ಕೆನಾಲ್ ದಿಂದ ಹೊರಗಡೆ ಬಂದರೆ ನಾರ್ಮಲ್ ಡಿಲಿವರಿ ಅಂತ ಕೇಳಿರ್ತೀರಿ ವಿದ್ಯಾರ್ಥಿಗಳೇ ನೀವು. ಸಿಸರಿನ್ ಆಗಿದೆ, ನಾರ್ಮಲ್ ಡಿಲಿವರಿ ಆಗಿದೆ. ಸಿಸರಿನ್ ಅಂದ್ರೆ ಯುಟ್ರಸ್ ದಿಂದ ಡೈರೆಕ್ಟ್ ಮಗುವನ್ನು ಹೊರಗಡೆ ತೆಗೆದಿರ್ತಾರೆ, ಅಲ್ಲಿ ಇನ್ಸಿಜನ್ ಮಾಡಿ ಕಟ್ ಮಾಡಿ. ಬಟ್ ಅದು ಬರ್ತ್ ಕೆನಾಲ್ ದಿಂದ ಹೊರಗಡೆ ಬರ್ತಂದ್ರೆ ದಟ್ ಇಸ್ ಕಾಲ್ಡ್ ನಾರ್ಮಲ್ ಡಿಲಿವರಿ ಅಂತ ಹೇಳ್ತೀವಿ. ಬರ್ತ್ ಕೆನಾಲ್ ಅಂದ್ರೆ ಎದಕ್ಕೆ ಕರೀತಾರೆ ಅಂತ ಕೇಳಿದರೆ ಸರ್ವೈಕಲ್ ಕೆನಾಲ್ ಅದ್ರ ಜೊತೆ ವಸೈನಾ 3 ರಿಂದ 4 ಇಂಚ್ ಇರುತ್ತೆ. 7.5 to 10 ಸೆಂಟಿಮೀಟರ್ ಇರುತ್ತೆ ವಸೈನಾ. ನಾನು ಮೇಲ್ಗಡೆ ಹೇಳ್ತೀನಿ ನಾನು. ವಸೈನಾ ಮತ್ತು ಸರ್ವೈಕಲ್ ಕೆನಾಲ್ ಎರಡೂ ಕೂಡಿದಾಗ ಒಂದು ಕ್ಯಾನಲ್ ಆಗತ್ತೆ, ಮಗು ಬರುವಂತ ದಾರಿ ಇದೆ. ಅದಕ್ಕ ನಾವು ಬರ್ತ್ ಕೆನಾಲ್ ಅಂತೀವ್ರಿ. ನಾಳೆ ಸೀಟ ಕೇಳ್ತಾನೆ, ಬರ್ತ್ ಕೆನಾಲ್ ಯಾರಿಂದ ಮಾಡಲ್ಪಟ್ಟಿದೆ? ಬರ್ತ್ ಕೆನಾಲ್ ಸರ್ವೈಕಲ್ ಕೆನಾಲ್ ಮತ್ತು ವಸೈನಾ ಎರಡರಿಂದ ಮಾಡಲ್ಪಟ್ಟಿದೆ. ಓಕೆ, ದಿಸ್ ಇಸ್ ಕಾಲ್ಡ್ ಬರ್ತ್ ಕೆನಾಲ್. ಓಕೆ, ಇನ್ನು ನೆಕ್ಸ್ಟ್ ದ ವಾಲ್ ಆಫ್ ದ ಯುಟ್ರಸ್. ನೆನಪಿಟ್ಕೊಳ್ಳಿ, ದ ವಾಲ್ ಆಫ್ ದ ಯುಟ್ರಸ್. ಒಂದೇ ವಾಲ್ ಇರ್ತದ್ರೆ ನೀವು ಓದೋ ಟೈಮ್ದೊಳಗಡೆ ಶಿಕ್ಷಕರು ಹೇಳೋ ಟೈಮ್ದಾಗ 3 ವಾಲ್ಗಳು ಇರ್ತಾವ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ವಾಲ್ 3 ಇರಲ್ಲ, ವಾಲ್ ಒಂದೇ ಇರುತ್ತೆ. ಬಟ್ ಆ ವಾಲ್ 3 ಪದರಗಳಿಂದ ಮಾಡಲ್ಪಟ್ಟಿರುತ್ತೆ. ನೋಡಿ ಹೆಂಗಿದೆ. ನಾವು ಸ್ವಲ್ಪ ಏನಾದ್ರೂ ಅರ್ಥ ಸರಿಯಾಗ್ಲಿಲ್ಲ ಅಂದ್ರೆ ತಪ್ಪ ಆನ್ಸರ್ ಬರೆಯುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ. ದ ವಾಲ್ ಆಫ್ ದ ಯುಟ್ರಸ್ ಇಸ್ ಮೇಡ್ ಅಪ್ ಆಫ್ 3 layers.
3 ಮೆಂಬ್ರೇನ್ಸ್, 3 ಪದರಗಳು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ನೋಡಿ ಏನ್ ಹೇಳ್ತಾ ಇದ್ದಾನೆ, ದ ವಾಲ್ ಆಫ್ ದ ಯುಟ್ರಸ್ ಹ್ಯಾಸ್ 3 ಲೇಯರ್ಸ್. ಬಟ್ ಆ 3 ಪದರಗಳು ಟಿಶ್ಯೂಗಳಿಂದ ಮಾಡಲ್ಪಟ್ಟಿರುತ್ತೆ. ಯಾವ್ಯಾವ ಟಿಶ್ಯೂಗಳಿಂದ ಮಾಡಲ್ಪಟ್ಟಿರುತ್ತೆ? ನಮ್ಗೆ ಎನಿಮಲ್ ಟಿಶ್ಯೂ ಗೊತ್ತಿದೆ, ಎಪಿಥೆಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಾಸ್ಕ್ಯುಲರ್ ಟಿಶ್ಯೂ, ನರ್ವಸ್ ಟಿಶ್ಯೂ. ಈ 4 ಟಿಶ್ಯೂಗಳಲ್ಲಿ ಯುಟ್ರಸ್ ವಾಲ್ 3 ಪದರಗಳಿಂದ ಮಾಡಲ್ಪಟ್ಟಿದೆ. ಆ 3 ಪದರಗಳಲ್ಲಿ ಬೇರೆ ಬೇರೆ ಟಿಶ್ಯೂ ಇರ್ತಾವಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾಳೆ ಎಕ್ಸಾಮ್ದೊಳಗಡೆ ಪದರ ಬದಲಾಗಿ ಟಿಶ್ಯೂ ಅಂತ ವರ್ಡ್ ಯೂಸ್ ಮಾಡಬಹುದು. ನೋಡಿ ನೋಡಿ ನೋಡಿ, ಒಂದೊಂದು ವರ್ಡ್ಸ್ ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ. 3 ಲೇಯರ್ಸ್ ಆಫ್ ಟಿಶ್ಯೂ. ದ ನೋಡಿ, ಎಕ್ಸ್ಟರ್ನಲ್ ಥಿನ್ ಮೆಂಬ್ರೇನಸ್, ಅದಕ್ಕೆ ಪೆರಿಮೆಟ್ರಿಯಂ ಅಂತ ಕರೀತಾನೆ. ಪೆರಿ ಅಂದ್ರೆ ಸುತ್ತಲೂ, ಪೆರಿಮೀಟರ್ ಮ್ಯಾಥ್ಸ್ ತಗೋತೀರಿ ಸುತ್ತಳತೆ. ಎಲ್ಲಿ ಪೆರಿ ಬರುತ್ತೆ ಅಂದಲ್ಲ, ಅದು ಹೊರಗಡೆ ಕವರ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ. ಪೆರಿಮೆಟ್ರಿಯಂ. ನೋಡಿ ಯುಟ್ರಸ್ ಏನಿದೆಯಲ್ಲ, ಯುಟ್ರಸ್ದ ಹೊರಗಡೆ ಪದರ ಎದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಪೆರಿಮೆಟ್ರಿಯಂದಿಂದ ಮಾಡಲ್ಪಟ್ಟಿದೆ. ಇನ್ನ ಅದು ಆದ ತಕ್ಷಣ ಬರುದು ಮಿಡಲ್ ಥಿಕ್ ಲೇಯರ್. ಯು ರಿಮೆಂಬರ್, ಇಸ್ ಅ ವೆರಿ ಇಂಪಾರ್ಟೆಂಟ್. ಮಿಡಲ್ ಥಿಕ್ ಅಂದ್ರೆ ಮಧ್ಯದಾಗಿರುವುದು ಥಿಕ್ ಅದ, ಹೊರಗಡೆ ಇರೋದು ಥಿನ್ ಅದ. ಥಿಕ್, ರಿಮೆಂಬರ್. ನೋಡಿ ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನೆ, ಮಿಡಲ್ ಥಿನ್ ಅಂತ ಬರೆದು ಬಿಡ್ತಾನೆ. ಮಿಡಲ್ ಥಿಕ್ ಲೇಯರ್. ಬಟ್ ಯಾವ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಸ್ಮೂತ್ ಮಸಲ್ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ. ಹೊರಗಡೆಯಿಂದ ಪೆರಿಮೀಟರ್, ಅದು ಥಿನ್ ಆಗಿದೆ ವಿದ್ಯಾರ್ಥಿಗಳೇ. ಮಧ್ಯದಂದು ಮಯೋ ಅಂದ್ರೆ ಮಸಲ್, ಮಯೋಮೆಟ್ರಿಯಂ. ಮಯೋ ಅಂದ್ರೆ ಮಸಲ್. ಯಾವ ಮಸಲ್? 3 ತರದ ಮಸಲ್ಗಳಿದೆ ವಿದ್ಯಾರ್ಥಿಗಳೇ. ಸ್ಮೂತ್ ಮಸಲ್, ಸ್ಕೆಲೆಟಲ್ ಮಸಲ್, ಕಾರ್ಡಿಯಕ್ ಮಸಲ್. ಹಾಗಾದ್ರೆ ಯುಟ್ರಸ್ ದಲ್ಲಿ ವಾಲ್ ಇದೆ. ಆ ವಾಲಿಗೆ 3 ಪದರ ಇದಾವೆ. ಹೊರಗಡೆ ಪದರ ಪೆರಿಮೆಟ್ರಿಯಂ ಅದ, ಮಧ್ಯದ ಪದರ ಮಯೋಮೆಟ್ರಿಯಂ ಅದ. ಮಯೋ ಅಂದ್ರೆ ಮಸಲ್ ಅದ. ಹಾಗಾದ್ರೆ ಮಸಲ್, ಯಾವ ಮಸಲ್ ಟಿಶ್ಯೂ ಇದೆ ಅಂತ ಕೇಳಿದರೆ ಸ್ಮೂತ್ ಮಸಲ್ ಟಿಶ್ಯೂ ಇದೆ. ಸ್ಮೂತ್ ಮಸಲ್ ಟಿಶ್ಯೂ ಇದೆ ವಿದ್ಯಾರ್ಥಿಗಳೇ. ಇನ್ನ ಒಳಗಡೆ ಇರೋದಕ್ಕ ಎಂಡೋಮೆಟ್ರಿಯಂ ಅಂತ ಕರೀತಾರೆ. ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ. ಇನ್ನ ಇನ್ನರ್ ಸೈಡ್ ಇದೆಯಲ್ಲ, ಅದು ಯಾವುದಿದೆ ಅಂತ ಕೇಳಿದ್ರೆ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಯಾವ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಎಪಿಥೆಲಿಯಲ್ ಟಿಶ್ಯೂ ವಿದ್ಯಾರ್ಥಿಗಳೇ. ಎಪಿಥೆಲಿಯಲ್ ಟಿಶ್ಯೂದೊಳಗಡೆ ಗ್ಲ್ಯಾಂಡುಲಾರ್ ಎಪಿಥೆಲಿಯಂ ಟಿಶ್ಯೂ, ಮಿಡಲ್ ಮಯೋಮೆಟ್ರಿಯಂ, ಇನ್ನರ್ ಎಂಡೋಮೆಟ್ರಿಯಂ, ಔಟರ್ ಪೆರಿಮೆಟ್ರಿಯಂ. ಇನ್ನರ್ ಸೈಡ್ ಏನಿದೆಯಲ್ಲ ವಾಲ್ ಆಫ್ ದ ಯುಟ್ರಸ್, ಅದು ಯಾರಿಂದ ಮಾಡಲ್ಪಟ್ಟಿದೆ? ಎಂಡೋಮೆಟ್ರಿಯಂದಿಂದ ಮಾಡಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಕೇಳಿದ್ರೆ, ನಿಮ್ ಕ್ವಶನ್ ಪೇಪರ್ದಾಗ ಕೇಳ್ತಾನೆ. ಏನ್ ಕೇಳ್ತಾನೆ ಅಂದ್ರೆ ಇಲ್ಲಿದೆ ನೋಡಿ, ಬಹಳ ಬಹಳ ಇಂಪಾರ್ಟೆಂಟ್. ದ ಎಂಡೋಮೆಟ್ರಿಯಂ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್. ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್. ನೋಡಿ ನಿಮ್ ಪ್ರಶ್ನೆ ಪತ್ರಿಕೆ ಒಳಗಡೆ ಕ್ವಶನ್ ಯಾವ ರೀತಿ ಕೇಳಬಹುದು? ಮೆನ್ಸ್ಟ್ರಲ್ ಸೈಕಲ್ ಸಾಮಾನ್ಯವಾಗಿ ಇದನ್ನ ಹಳ್ಳಿ ಭಾಷೆ ಒಳಗಡೆ ಡೇಟ್ ಆಗ್ಯದ ಅಂತ ಹೇಳ್ತಾರಲ್ಲ, ಹೊರಗಡೆ ಕೂತಾರ ಅಂತ ಹೇಳ್ತಾರಲ್ಲ, ದಟ್ ಇಸ್ ಕಾಲ್ಡ್ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್. ಹಾಗಾದ್ರೆ ಮೆನ್ಸ್ಟ್ರಲ್ ಸೈಕಲ್ ಆಗುವ ಸಮಯದಲ್ಲಿ ಯುಟ್ರಸ್ದ ಯಾವ ಪದರ ಚೇಂಜ್ ಆಗ್ತದ? ಯಾವ ಪದರ ಚೇಂಜ್ ಆಗ್ತದ? ಎಂಡೋಮೆಟ್ರಿಯಂ ಚೇಂಜ್ ಆಗತ್ತ. ಎಂಡೋಮೆಟ್ರಿಯಂ ಯಾರಿಂದ ಮಾಡಲ್ಪಟ್ಟದ? ಗ್ಲ್ಯಾಂಡುಲರ್ ಟಿಶ್ಯೂದಿಂದ ಮಾಡಲ್ಪಟ್ಟಿದೆ. ಓಕೆ, ಹೆಣ್ಣು ಮಕ್ಕಳಲ್ಲಿ ಓಕೆ 5 ದಿನ ಡೇಟ್ ಆಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಮೆನ್ಸ್ಟ್ರಲ್ ಸೈಕಲ್. ಇದೊಂದು ಚಾಪ್ಟರ್ ಇದೆ, ನಮಗೆ ಒಂದು ಕನ್ಸೆಪ್ಟ್ ಇದೆ, ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿ ನೋಡೋಣ. ಮೆನ್ಸ್ಟ್ರಲ್ ಸೈಕಲ್ ಸಮಯದಲ್ಲಿ ಯುಟ್ರಸ್ದ ವಾಲದಲ್ಲಿ ಯಾವ ಲೇಯರ್ ಚೇಂಜ್ ಆಗತ್ತೆ? ಎಂಡೋಮೆಟ್ರಿಯಂ ಚೇಂಜ್ ಆಗತ್ತೆ. ಎಂಡೋಮೆಟ್ರಿಯಂ ಯಾರಿಂದ ಮಾಡಲ್ಪಟ್ಟಿದೆ? ಗ್ಲ್ಯಾಂಡುಲಾರ್ ಎಪಿಥೆಲಿಯಲ್ ಟಿಶ್ಯೂ ಆರ್ ಗ್ಲ್ಯಾಂಡುಲಾರ್ ಟಿಶ್ಯೂ. ಇನ್ನ ಮಯೋಮೆಟ್ರಿಯಂ ಅಂತ ಏನು ಹೇಳಿದ್ದೇವಲ್ಲ ವಿದ್ಯಾರ್ಥಿಗಳೇ, ಮಯೋಮೆಟ್ರಿಯಂ ಇಸ್ ವೆರಿ ಇಂಪಾರ್ಟೆಂಟ್. ನನಗಳು ಹೇಳಿದ್ದ, ಎಲ್ಲಿ ಮಯೋ ಬರ್ತದಲ್ಲ, ಎಲ್ಲಿ
ಮಯೋ ಬರ್ತದಲ್ಲ ಅಲ್ಲಿ ಮಸಲ್ ಬರ್ತದ. ಎಲ್ಲಿ ಮಯೋ ಬರ್ತದಲ್ಲ ಅಲ್ಲಿ ಮಸಲ್ ಬರ್ತದ. ಮೆಟ್ರಿಯಂ ಅಂದ್ರೆ ಪದರ, ಲೇಯರ್. ಮಸಲ್ದಿಂದ ಮಾಡಲ್ಪಟ್ಟಿರುವಂತ ಪದರ ಯಾವುದು? ಮಯೋಮೆಟ್ರಿಯಂ. ಇದು ಔಟರೋ ಇನ್ನರೋ ಮಿಡಲ್ಲೋ? ಮಿಡಲ್. ಹಾಗಾದರೆ ದೇವರಿದನ್ನ ಮಸಲ್ಸ್ ದಿಂದ ಯಾಕೆ ಮಾಡಿದ? ತಾಯಿ 9 ತಿಂಗಳ ಜಸ್ಟೇಷನ್ ಪೀರಿಯಡ್ ಮುಗಿದ ನಂತರ ತನ್ನ ಗರ್ಭದಲ್ಲಿರುವಂತ ಮಗುವನ್ನ ಹೊರಹಾಕುವಂತ ಸಂದರ್ಭ ಬರುತ್ತಲ್ಲ, ಆ ಸಮಯದಲ್ಲಿ ಆ ಮಗುವನ್ನ ನೋಡಿ ಈ ತರ ಪ್ರೆಸ್ ಮಾಡಬೇಕು, ಕಾಂಟ್ರಾಕ್ಟ್ ಮಾಡಬೇಕು. ಕಾಂಟ್ರಾಕ್ಟಲ್ ಟಿಶ್ಯೂ ನಮ್ಮ ದೇಹದಲ್ಲಿ ಇರುವುದು, ದಟ್ ಇಸ್ ಅ ಮಸಲ್ ಟಿಶ್ಯೂ. ಹಾಗಾದರೆ ಮಸಲ್ಸ್ ದಿಂದ ಯಾಕೆ ಮಾಡಲ್ಪಟ್ಟು ಅಂತ ಕೇಳಿದ್ರೆ ಹೇಳ್ತಾನೆ ನೋಡಿ, ಮಯೋಮೆಟ್ರಿಯಂ ಎಕ್ಸಿಬಿಟ್ಸ್, ಮಯೋಮೆಟ್ರಿಯಂ ಹೊಂದಿದೆ. ಏನು ಹೊಂದಿದೆ? ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಮಾಡುತ್ತೆ. ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಯಾವ ಸಮಯದಲ್ಲಿ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಮಾಡುತ್ತೆ ಅಂತ ಕೇಳಿದಾಗ ಹೇಳ್ತಾನೆ, ಡೆಲಿವರಿ ಆಫ್ ದ ಬೇಬಿ. ಡೆಲಿವರಿ ಆಫ್ ದ ಬೇಬಿ, ಚೈಲ್ಡ್ ಬರ್ತ್, ಮಗುವಿಗೆ ಜನ್ಮ ಕೊಡುವ ಸಮಯದಲ್ಲಿ ಯಾವ ವಾಲ್ ನೋಡಿ, ಯಾವುದು ಯುಟ್ರಸ್ ವಾಲ್ ಅಂತ ಕರೆದಿಲ್ಲ, ಆ ವಾಲದಲ್ಲಿ ಯಾವ ಪದರ ಕೆಲಸ ಮಾಡತ್ತೆ? ಮಯೋಮೆಟ್ರಿಯಂ. ಮೆನ್ಸ್ಟ್ರಲ್ ಸೈಕಲ್ದಲ್ಲಿ ಯಾವ ಲೇಯರ್ ಹೇಳಿ ನೋಡೋಣ? ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಯಾರಿಂದ ಮಾಡಲ್ಪಡ್ತು? ಗ್ಲ್ಯಾಂಡುಲರ್ ಟಿಶ್ಯೂ. ಮಯೋಮೆಟ್ರಿಯಂ ಯಾರಿಂದ ಮಸಲ್ ಟಿಶ್ಯೂ. ವಾಟ್ ಇಸ್ ದ ನೇಮ್ ಆಫ್ ದ ಮಸಲ್ ಹೇಳಿ ನೋಡೋ ವಿದ್ಯಾರ್ಥಿಗಳೇ? ವೆರಿ ಸಿಂಪಲ್, ದ ಸ್ಮೂತ್ ಮಸಲ್ ಟಿಶ್ಯೂ. ಯಾವ್ದು ಹೇಳಿ ನೋಡೋಣ? ಸ್ಮೂತ್ ಮಸಲ್ ಟಿಶ್ಯೂ. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ನಾಳೆ ಮುಂದಿನ ಕ್ಲಾಸ್ ಅನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಸುಮ್ಮನೆ ಒಂದು 30 ಸೆಕೆಂಡ್ ನಾನು ನಿಮ್ಮ ಜೊತೆ ಹೇಳುವುದಾಯ್ತಂದ್ರೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಗುರು ಯಾರು ಅಂತ ಕೇಳಿದ್ರೆ ಅರಿವೇ ಗುರು. ಅರಿವೇ ಗುರು ಅಂದ್ರೆ ನಾವೆಲ್ಲರೂ ಇವರಿಂದ ಉದ್ಧಾರ ಆಗತ್ತೆ, ಇವರಿಂದ ಉದ್ಧಾರ ಆಗತ್ತೆ, ಇವರು ಉದ್ಧಾರ ಮಾಡ್ತಾರೆ, ಇವರಿಂದ ನನ್ನ ಬದುಕು ಕಟ್ಕೋಬಹುದು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಅದು ತಪ್ಪು ವಿದ್ಯಾರ್ಥಿ. ಯಾಕಂತ ಕೇಳಿದ್ರೆ ನಾವು ಬದುಕು ಕಟ್ಕೋಬೇಕಾದ್ರೆ ನಮ್ಮಲ್ಲಿ ನಾವು ತಿಳ್ಕೋಬೇಕು. ಏನು ತಿಳ್ಕೋಬೇಕು? ಯಾರು ನಮ್ಮವರು, ಯಾರು ನಮ್ಮ ಹಿತೈಷಿಗಳು, ನಮಗೋಸ್ಕರ ಯಾರಿದ್ದಾರೆ, ನಮಗೋಸ್ಕರ ಯಾರು ಕನಸು ಕಟ್ಕೊಂಡಿದ್ದಾರೆ, ನಮಗೋಸ್ಕರ ಯಾರು ದುಡಿತಾ ಇದ್ದಾರೆ, ನಮ್ಮನ್ನ ಕಾಳಾಗ ನಮ್ಮ ಜೊತೆ ನಿಂದ್ರೋರು ಯಾರು, ಅತ್ತಾಳ ಕಣ್ಣು ಒರೆಸೋರು ಯಾರು. ಇದನ್ನು ಎಲ್ಲಿ ತನಕ ನಮ್ಗೆ ಅರ್ಥ ಆಗಲ್ಲ, ಅಲ್ಲಿ ತನಕ ನಮಗೆ ಗುರು ಸಿಗಲ್ಲ. ಗುರು ಯಾರು ಅಂತ ಕೇಳಿದ್ರೆ ನಿನಗೇನು ತಿಳ್ಕೋತೀಯಲ್ಲ ಅದೇ ಗುರು. ಎಲ್ಲಿ ತನಕ ನಮ್ಗೆ ಅರ್ಥ ಆಗಲ್ಲ, ಎಲ್ಲಿ ತನಕ ನಾವು ತಿಳ್ಕೊಳ್ಳಲ್ಲ, ಅಲ್ಲಿ ತನಕ ನಮ್ಗೆ ಗುರು ಭೇಟಿ ಆಗಲ್ಲ. ನಾವೆಲ್ಲರೂ ಪಾಠ ಹೇಳೋರನ್ನ ಗುರು ಅಂತ ಕರಿತೀವ್ರಿ. ನನ್ನ ಪ್ರಕಾರ ನಿನ್ನೊಳಗೆ ಒಬ್ಬ ಗುರು ಇದ್ದಾನೆ, ಅವನನ್ನು ಗುರುತಿಸುವ ತನಕ ನಿನಗೆ ಸಾಧನೆ ಬಹಳ ದೂರ, ಅದು ಕನಸಾಗತ್ತೆ. ಒಂದು ಲೈನ್ ನಾನು ನಿನಗೆ ಹೇಳಬೇಕಂದ್ರೆ, ಇದೆಲ್ಲ ತಿಳಿಬೇಕಾದ್ರೆ ಜಗತ್ತು ತಿರುಗಾಡಬೇಡ. ಮನ್ಯಾಗ ದುಡಿದು ಬಂದಿರುವಂಥ ಅಪ್ಪನ್ ನೋಡು. ಪ್ರತಿನಿತ್ಯ ನಿನಗೋಸ್ಕರ ಉಸಿರನ್ನು ಗಟ್ಟಿ ಇಟ್ಕೊಂಡು ಪ್ರತಿನಿತ್ಯ ನಿಮ್ಮಪ್ಪನ ಜೊತೆನೆ ದುಡಿತಾ ಇರುವಂಥ ತಾಯಿನ ನೋಡು. ಅಪ್ಪ ಪ್ರತಿನಿತ್ಯ ನಿನಗೋಸ್ಕರ ದುಡಿತಾನ, ಅವನಿಗೇನು ಕಷ್ಟ, ಏನು ತ್ರಾಸದೋ ಗೊತ್ತಿಲ್ಲ, ನಿನ್ನ ಮುಂದೆ ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ, ನೀನು ನೋವಾದರೆ ಆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಅವನಿಗಿಲ್ಲ. ಅವನಿಗೆ ನೋವಾಯ್ತಂದರೆ ಅವನು ಸಹಿಸ್ಕೋತಾನೆ. ಹಾಗಾದರೆ ನಮ್ಮವ್ರು ಯಾರು ಹೇಳಿ? ಅಪ್ಪ ಅವ ನಮ್ಮೂರಲ್ಲವೇ? ಹಾಗಾದ್ರೆ ನಮ್ಗೆ ಯಾಕೆ ತಿಳಿಲಿಲ್ಲ? ನಾವೆಲ್ಲ ಇವತ್ತಿನ ಕಾಲಕ್ಕೆ ಫ್ರೆಂಡ್ಸ್ ಅಂತ ಹೇಳ್ತೀವಿ. ನೀನು ತಪ್ಪು ಮಾಡ್ದಾಳ ತಡೆದಿಲ್ಲ, ತಪ್ಪು ಮಾಡ್ದಾಳಾಗ ಮಾಡಬೇಡ ಅಂತ ಹೇಳಿಲ್ಲ, ನೀನು ಓದಿಲ್ಲ ಅಂದರೆ ಓದು ಅಂತ ಹೇಳಿಲ್ಲ. ಬಟ್ ಅವ್ರಿಗೋಸ್ಕರ ನಾವು ನಮ್ಮ ಜೀವನದಲ್ಲಿರುವಂಥ ಅಮೂಲ್ಯವಾದ ಗಳಿಗೆಗಳನ್ನು ನಾವು ಕಳ್ಕೊತೀವಿ ವಿದ್ಯಾರ್ಥಿಗಳೇ. ದಯಮಾಡಿ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಿನ್ನೊಳಗಡೆ ನೀನು ತಿಳಿದು ನೋಡು, ನಿನ್ನ ಜೊತೆ ಯಾರಿದ್ದಾರೆ ಕಷ್ಟದೊಳಗಡೆ, ಸಂತೋಷದೊಳಗಡೆ. ನಿನ್ನ ಮಗ್ಗಲ್ಗೆ ನಿಂತು ನಾವು ನಿಮ್ಮ ಜೊತೆ ಇದ್ದೀವಿ ಯಾವಾಗಲೂ ಅಂಥೇಳಿ ಹೇಳೋರು ಯಾರು ಅಂತ ಕೇಳಿದ್ರೆ ಅಪ್ಪ ಅವ್ವ. ಅವ್ರು ಬಿಟ್ಟು ಈ ಜೀವನದಾಗ ನಿನ್ನ ಜೊತೆ ಯಾರೂ ನಿಂದಿರಲ್ಲ. ತಿಳ್ಕೊಳ್ಳಿ. ಕೈ ಮುಗಿದು ಹೇಳ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ನಾಳೆ ಬರ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.